ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷಪರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಅರ್ಜುನ ವಿರಾಟರಾಜ ಹೇಳಿರತಕ್ಕಂತಹ ಸಂಬಂಧದಲ್ಲಿ, ಅಂದರೆ ಉತ್ತರಾದೇವಿಯನ್ನು ಅರ್ಜುನನಿಗೆ ಕೊಡತಕ್ಕಂತಹ ವಿಷಯದಲ್ಲಿ, ಅಲ್ಲಿ ಪ್ರಾಪಂಚಿಕವಾದಂತಹ ವ್ಯವಸ್ಥಾದಲ್ಲಿ ಜನ ಎಲ್ಲಿ ಸಂದೇಹವನ್ನು ಪಡ್ತಾರೆ ಮತ್ತು ಯಾಕೆ ಸಂದೇಹವನ್ನು ಪಡ್ತಾರೆ ಅಂತನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿ, ಉತ್ತರಾದೇವಿಯನ್ನು ಸ್ವೀಕಾರ ಮಾಡ್ತೀನಿ, ಆದರೆ ನನಗಾಗಿ ಅಲ್ಲ, ನನ್ನ ಪುತ್ರಶ್ರೇಷ್ಠನಾಗಿರತಕ್ಕಂತಹ ಕೃಷ್ಣ ಪರಮಾತ್ಮನ ಸೋದರ ಅಳಿಯನಾದ ಅಭಿಮನ್ಯುವಿಗೋಸ್ಕರವಾಗಿ ಉತ್ತರಾದೇವಿಯನ್ನು ತಗೊಳ್ತೀನಿ ಅಂತ ಅದಕ್ಕೆ ಕಾರಣಗಳನ್ನು ಕೊಟ್ಟ. ಈ ಅನುಮೋದನೆಯನ್ನು ಯಾವಾಗ ಅರ್ಜುನ ಹೇಳಿದ್ನು, ಆಗ ವಿರಾಟ್ ರಾಜ ಸಂತೋಷವನ್ನು ಪಟ್ಟು ಅಂತಾನೆ, ಸರ್ವೇ ಕಾಮಾಹ ಸಮೃದ್ಧಾ ಮೇ ಸಂಬಂಧಿ ಯಸ್ಯ ಮೇರ್ಜುನ. ನನ್ನ ಆಸೆಗಳು ಏನಿತ್ತು ಆ ಆಸೆಯಲ್ಲ, ಅರ್ಜುನ ನನಗೆ ಸಂಬಂಧವನ್ನು ಬೆಳೆಸ್ತಾ ಇರೋದರಿಂದಾಗಿ, ನನ್ನ ಜೊತೆಗೆ ಅರ್ಜುನನ ಸಂಬಂಧ ಆಗ್ತಾ ಇದೆ, ಆದ್ದರಿಂದ ನನ್ನೆಲ್ಲ ಆಸೆಗಳು ಪ್ರಾಯ ಪೂರ್ಣ ಆದವು ಅಂತ ಅಭಿಪ್ರಾಯವನ್ನು ಪಡ್ತಾನೆ. ಈ ರೀತಿ ಹೇಳ್ತಿರೋ ಹಾಗೇನೆ ಯುಧಿಷ್ಠಿರ ಚಕ್ರವರ್ತಿ ಈ ವಿಷಯವನ್ನು ಕೇಳಿ ಸಂತೋಷವನ್ನು ಪಟ್ಟು ಈ ವೃತ್ತಾಂತವನ್ನು, ಮತ್ತು ವಿವಾಹ ಅಂತನ್ನೋದು ಒಂದು ಸಂತೋಷದ ಸಮಾಚಾರ, ಬಂಧು ಬಾಂಧವರ ಸಮಕ್ಷಮದಲ್ಲಿ ನಡೀಬೇಕು ವಿವಾಹ. ಯಾಕೆಂದರೆ ಆಗಲೇ ಅದಕ್ಕೆ ಸಾಮಾಜಿಕವಾಗಿರತಕ್ಕಂಥ ಒಂದು ಭದ್ರತೆ ಒದಗುತ್ತೆ. ವಿವಾಹವನ್ನು ಯಾಕೆ ಸುಗುಪ್ತವಾಗಿ ಮಾಡೋದಿಲ್ಲ ಅಂತಂದರೆ, ಅದಕ್ಕೊಂದು ಸಾಮಾಜಿಕವಾದ ಭದ್ರತೆ ಬರಬೇಕು ಅಂತಂದರೆ, ಅನೇಕ ಜನರ ಸಮಕ್ಷಮದಲ್ಲಿ ಅದು ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಆ ಕಾರ್ಯಕ್ರಮ ಅಂತನ್ನೋದನ್ನು ಮಾಡಬೇಕಾದಾಗ ವಧುವಿನ ತಂದೆ ತಾಯಿ, ವರನ ತಂದೆ ತಾಯಿ ಒಂದು ಸಂಕಲ್ಪಕ್ಕೆ ಬದ್ಧರಾದವರ ಹಾಗೆ ನಡ್ಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಪ್ರಾಚೀನರಲ್ಲಿ ಈ ವಿವಾಹವನ್ನು ಯಾಕೆ 4 ಜನರ ಸಮಕ್ಷಮದಲ್ಲಿ ಮಾಡಬೇಕು, ಇದನ್ನು
ಪಾಶ್ಚಾತ್ಯರ ಸಂಪ್ರದಾಯದ ಹಾಗೆ ಏಕಾಂಗಿಯಾಗಿ ಹೋಗಿ ಮಾಡಬಾರದು. ವಧೂವರರಿಗೆ ಮಾತ್ರ ಸಂಬಂಧಪಡುವಂತಹ ಕೃತ್ಯ ಅಲ್ಲ ಇದು ಅಂತ. ಯಾಕೆ ಅಂದರೆ ಇಲ್ಲಿ ಅವರವರಿಗೆ ಏನೇನು ಬದ್ಧತೆ ಇದೆ ಅಂತನ್ನೋದನ್ನು ಸಮಾಜದಲ್ಲಿ ತೋರಿಸ್ಬೇಕಾಗತ್ತೆ. ಹಾಗೆ ಯಾವ ವಿಷಯದಲ್ಲಿ ನನಗೆ ಬದ್ಧತೆ ಇದೆ ಅಂತ ನಾನು ಹೇಳಿರ್ತೀನಿ ಸಮಾಜದ ಸಮಕ್ಷಮದಲ್ಲಿ, ಸರ್ವಜನರ ಸಮಕ್ಷಮದಲ್ಲಿ ನಾನು ಯಾವುದನ್ನು ಹೇಳಿರ್ತೀನಿ, ಮುಂದಕ್ಕೆ ಯಾವುದೋ ಒಂದು ಅತಿಶಯಿತವಾದಂತಹ ದುಃಖ, ಕಷ್ಟ, ಕಾರ್ಪಣ್ಯಗಳು ಒದಗಿ ಬರ್ತವೆ. ಅದೇನು ಒದಗಿ ಬರದೇ ಇರೋದಂತ ಏನಲ್ಲ. ಸಾಂಸಾರಿಕ ಪ್ರಪಂಚದಲ್ಲಿ ಸುಖ ಯಾವ ರೀತಿಯಾಗಿ ಹೇಳದೆ ಕೇಳದೆ ಬರ್ತದೋ, ದುಃಖನೂ ಆ ರೀತಿ ಹೇಳದೆ ಕೇಳದೆ ಬರ್ತದೆ. ಹಾಗೆ ಬಂದಂತಹ ಸಮಯದಲ್ಲಿ ಅದನ್ನು ಎದುರಿಸಲಾರದೆ ವ್ಯಕ್ತಿಯೊಬ್ಬವನು ಪಲಾಯನವಾದವನ್ನು ಮಾಡಬಾರ್ದು. ಹಾಗೆ ಮಾಡಿದರೆ ಅವನಿಗೆ ಸಾಮಾಜಿಕವಾಗಿರತಕ್ಕಂತಹ ಬದ್ಧತೆ ಅಂತನ್ನೋದು ಅವನನ್ನು ಹಗ್ಗದ ಥರ ಎಳೆದು ನಿಲ್ಲಿಸಬೇಕು. ಆಂತರ್ಯ ಇರೋದು ಇಲ್ಲಿ. ವಾಸ್ತವದಲ್ಲಿ ಏನ್ರಿ ಅವ್ರು ಮಾಡತಕ್ಕಂತಹ ಅವ್ರು ಹಾಕುವಂತಹ 4 ಅಕ್ಕಿ ಕಾಳು ಅದೇನು ಮಹಾ ವ್ಯತ್ಯಾಸ ಮಾಡಿಬಿಡ್ತದೆ. ವರ ಅವನೇ ಇರ್ತಾನೆ, ವಧು ಅವಳೇ ಇರ್ತಾಳೆ, ಅವ್ರವ್ರ ಮನೆಯಲ್ಲಿ ಬೆಳೆದಿರ್ತಾರೆ. ಆ ಸಮಯಕ್ಕೆ ಬಂದು ಮದುವೆ ಅಂತ ಬಂದಂತಹ ಸಂದರ್ಭದಲ್ಲಿ ಸೇರೋದು ಅಂತ ಇರ್ತದೆ. ಇದನ್ನು ಬಿಟ್ಟರೆ ಇನ್ನೇನು ಮಹಾ ಇದೆ ಅಂತ ಪ್ರಶ್ನೆ ಸುಲಭವಾಗಿ ಮಾಡಬಹುದು. ಆದರೆ 4 ಜನರ ಸಮಕ್ಷಮದಲ್ಲಿ ಆ ಕೃತ್ಯವನ್ನು ಎಸಗಿದಾಗ ಒಬ್ಬ ಸಮಾಜದಲ್ಲಿ ಪ್ರತಿಷ್ಠಿತರು ಅಂತ ಆದಂಥವರು ಅಂಥ ವಿವಾಹಗಳಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಬದ್ಧತೆ ಬರ್ತದೆ. ಅಂದರೆ ನಾವು ಈ ಕೆಲಸವನ್ನು ಆಕಸ್ಮಿಕವಾಗಿ ನಾವು ನಮ್ಮ ಮಾಡಿರತಕ್ಕಂತಹ ಪ್ರತಿಜ್ಞಾಗಳಿಗೆ ಅಥವಾ ಆಡಿರ್ತಕ್ಕಂತಹ ಮಾತುಗಳಿಗೆ ವಿರುದ್ಧವಾಗಿ ನಡ್ಕೊಳ್ತೀವಿ ಅಂದರೆ ಜನ ಏನು ಅಂದಾರು ಅಂತನ್ನುವಂಥ ಒಂದು ಭಯ ನಿರ್ಮಾಣ ಆಗ್ತದೆ. ಅದಕ್ಕೇ ವಿವಾಹವನ್ನು ಅದನ್ನೇನು ಮಾಡ್ತಾರೆ, 4 ಜನರುಗಳ ಸಮಕ್ಷಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅದನ್ನೇನು ಮಾಡ್ತಾರೆ, ನಡೆಸ್ತಾರೆ. ಯಾವಾಗ ವಿರಾಟ್ ರಾಜ ಒಪ್ಕೊಂಡ ಆಗೇನು ಮಾಡ್ತಾ ಇದ್ದಾನೆ ಯುಧಿಷ್ಠಿರ ಚಕ್ರವರ್ತಿ ಅಂದರೆ ದೂತರುಗಳನ್ನು ಎಲ್ಲ ಕಡೆ ಕಳಿಸ್ತಾ ಇದ್ದಾನೆ. ಮಿತ್ರರು, ಬಂಧುವರ್ಗದವರು, ಬಾಂಧವರಿಗೆ, ಕೃಷ್ಣ ಪರಮಾತ್ಮನಿಗೆ ಹೇಳಿ ಕಳಿಸ್ತಾನೆ. ಹಿಂಗೊಂದು ಸಂಬಂಧ ಅಭಿಮನ್ಯುವಿಗೆ ಒದಗಿ ಬಂದಿದೆ, ಈ ಸಂಬಂಧವನ್ನು ಮಾಡ್ಕೋಬೇಕು ಅಂತ ನಾವು ಮಾಡಿದ್ದೀವಿ, ನೀವೆಲ್ಲರೂ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ಎಲ್ಲರಿಗೂ ದೂತರುಗಳನ್ನು ಕಳಿಸ್ತಾನೆ. ಪ್ರತಿಗೃಹ್ಯ ಸ್ನುಷಾರ್ಥಂ ವೈ ದರ್ಶಯನ್ ವೃತ್ತಮಾತ್ಮನಃ ಶೀಲ ಶೌಚ ಸಮಾಚಾರಂ ಲೋಕಸ್ಯ ಆವೇದ್ಯ ಫಲ್ಗುಣಃ. ಉತ್ತರಾದೇವಿಯನ್ನು ತನ್ನ ಸೊಸೆ ಅಂತ ಒಪ್ಕೊಂಡಿದ್ದರಿಂದಾಗಿ ತಾನೆಷ್ಟು ಪರಿಶುದ್ಧವಾದಂತಹ ನಡವಳಿಕೆ ಇರುವಂತಹ ವ್ಯಕ್ತಿ ಮತ್ತು ಜನರಿಂದ ಯಾವ ರೀತಿಯಾದ ಪರಿಶುದ್ಧವಾದ ನಡವಳಿಕೆಯನ್ನು ನಿರೀಕ್ಷಿಸ್ತೀನಿ ಅಂತನ್ನೋದನ್ನು ಅರ್ಜುನ ತಾನೇನು ಮಾಡ್ದ ಅಂದರೆ ಜನರ ಸಮಕ್ಷಮದಲ್ಲಿ ತನ್ನ ಅಭಿಪ್ರಾಯವನ್ನು ಪ್ರಕಟಣೆ ಮಾಡಿದ. ನಾವು ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ ಅಂತ ನನಗದು ಸರಿಯಾಗಿ ಬರೋದಿಲ್ಲ, ಆದರೆ ನಾನು ಈ ವಿಷಯ ಮಾತ್ರ ಹೇಳ್ತೀನಿ. ನೀವು ಎಂಥವರು ಅಂತ ನಿಮ್ಮ ಬಗ್ಗೆ ನೀವು ಹೇಳ್ಕೊಬೇಡಿ, ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳ್ಬಿಡಿ, ನೀವು ಎಂಥವ್ರು ಅನ್ನೋದನ್ನು ನಾವೇ ನಿಮಗೆ ಹೇಳ್ಬಿಡ್ತೀವಿ ಅಂತ ಒಂದು ಮಾತಿದೆ ಅಂತೆ. ಪ್ರಾಯ ಅಭಿಪ್ರಾಯ ಇದೆ, ಶಬ್ದಗಳು ಇಂಗ್ಲೀಷ್ನಲ್ಲಿ ಹೇಳ್ತಾ ಇಲ್ಲ, ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ನಾವು ಇಂಥವ್ರಿದ್ದೀವಿ, ನಾವು ಹಾಗಿದ್ವಿ, ನಾವು ಹೀಗಿದ್ವಿ ಅಂತ ನಿಮ್ಮ ಬಗ್ಗೆ ನೀವು ಏನೂ ಹೇಳ್ಕೊಬೇಡ್ರಿ. ನಿಮ್ಮ ಸ್ನೇಹಿತರ ವರ್ಗದವರು ಯಾರು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿಬಿಡ್ರಿ. ನೀವು ಎಂಥವ್ರಿದ್ದೀರಿ, ನೀವು ಯೋಗ್ಯರು ಅಯೋಗ್ಯರು, ನಿಮ್ಮ ಜೊತೆಗೆ ನಾವು ಸ್ನೇಹದಿಂದ ಇರಬೇಕು ಇರಬಾರ್ದು, ಎಲ್ಲ ಒಟ್ಟಿಗೆ ಏನಾಗ್ಬಿಡ್ತದೆ ಅಂದರೆ ಸಿದ್ಧ ಆಗೋಗ್ಬಿಡ್ತದೆ ಅಂತ ಅನ್ನುವಂತಹ ಮಾತುಗಳೆಲ್ಲ ಇವೆ. ಆದ್ದರಿಂದ ಲೋಕದಲ್ಲಿ ನಾನೆಷ್ಟು ಶುದ್ಧ ಅಂತನ್ನೋದು ಎಷ್ಟು ಮುಖ್ಯ ಆಗ್ತದೋ ಅಂದರೆ ಪ್ರಾಪಂಚಿಕ ವ್ಯವಹಾರಗಳನ್ನು ನಡೆಸಬೇಕಾದ್ರೆ ಜನ ನನ್ನ ಹತ್ತಿರದಲ್ಲಿ ಬರಬೇಕಾದ್ರೆ ಯಾವ ರೀತಿಯಾದಂತಹ ಅಪೇಕ್ಷೆಯನ್ನಿಟ್ಟುಕೊಂಡು ನನ್ನ ಹತ್ರ ಬರ್ತಾರೆ ಅಂದರೆ ನಾನು ಪ್ರಾಮಾಣಿಕನು ಅಪ್ರಾಮಾಣಿಕನು ಅಂತನ್ನೋದನ್ನು ನನ್ನ ಬಗ್ಗೆ ಜನ ಯಾವ ರೀತಿಯಾಗಿ ಬಯಸ್ತಾರೋ ಹಾಗೆ ನನ್ನವರ ಬಗ್ಗೆನೂ ಬಯಸ್ತಾರೆ. ಯಾಕೆಂದರೆ ನನ್ನ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು ಅಂದರೆ ಆಗ ನನ್ನ ಸುತ್ತಲಿರೋರು ಎಂಥವ್ರು ಇದ್ದಾರೋ ಏನೋ ಅಂತನ್ನುವಂಥ ಒಂದು ಸಂದೇಹ ಇದ್ದೇ ಇರ್ತದೆ. ಅದಕ್ಕೋಸ್ಕರವಾಗಿ ಅರ್ಜುನ ಏನು ಮಾಡ್ದ ಅಂದರೆ
ತಾನು ಹೇಗಿದ್ದೀನಿ ಅಂತ ಈ ಪ್ರಸಂಗದ ಮೂಲಕವಾಗಿ ವ್ಯಕ್ತೀಕರಣವನ್ನು ಮಾಡಿದ. ಮತ್ತು ತಾನು ಎಂಥವರ ಸಂಬಂಧವನ್ನು ಬೆಳೆಸ್ತೀನಿ, ನಾವು ಸರಿ ಇರೋದು ಎಷ್ಟು ಅವಶ್ಯಕವೋ ನಮ್ಮ ಜೊತೆಯವರು ಸರಿಯಾಗಿ ಇರೋದು ಕೂಡ ಅಷ್ಟೇ ಅವಶ್ಯಕ. ಅನ್ಯಥಾ ಕಾಲಾನುಕಾಲದಲ್ಲಿ ಆಕಸ್ಮಿಕವಾಗಿ ಅವರಿಗೆ ಬರತಕ್ಕಂತಹ ಯಾವುದೋ ಒಂದು ಅಪವಾದಗಳು ಅಥವಾ ಅಪಕೀರ್ತಿಗಳು ಅಥವಾ ನಿಂದೆಗಳು ಅವೇನಾಗ್ತವೆ ಅಂದರೆ ಅವರ ಸಂಬಂಧವನ್ನು ನಾವಿಟ್ಟುಕೊಂಡಿದ್ದರಿಂದ ನಮಗೂ ಬರ್ತಾವೆ. ಇಂಥವ್ರ ಸಂಬಂಧಿಗಳಿವರು, ಆದ್ದರಿಂದ ಮತ್ತು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂದರೆ ಮತ್ತು ಇವರು ಸರಿ ಇದ್ದಾರೋ ಇಲ್ಲೋ ಅಂತ ಜನ ಸುಮ್ಮನೆ ಏನು ಕಾರಣ ಇಲ್ಲ ಏನಿಲ್ಲ, ನಾವೆಲ್ಲ ಸಚ್ಚರಿತ್ರರು ಅಂತ ಗೊತ್ತಿದ್ರೂ ಇಂಥ ಹಿನ್ನೆಲೆಯಿಂದ ಬಂದವರು ಅಂತನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಟಾಂಟ್ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಏನೋ ಅವ್ರ ಸಂಬಂಧ ಇಟ್ಕೊಂಡಿದ್ದಾರೆ ಅಂತೆ ಮತ್ತು ಇವರು ಸರಿ ಇದ್ದಾರೋ ಇಲ್ಲೋ ಅನ್ಲಿಕ್ಕೆ ಏನಾಗಬೇಕಾಗಿದೆ. ಯಾರೋ ಒಂದು 4 ಜನ ಸೇರಿಕೊಂಡು ಸುಮ್ಮನೆ ಕಾಡು ಹರಟೆಗೋಸ್ಕರವಾಗಿ ಈ ರೀತಿ ಮಾತಾಡಿ ಎದ್ದು ಹೋಗ್ಬಿಟ್ರೆ ಸಾಕು. 5ನೇದವನಿಗೆ ಏನು ಬುದ್ಧಿ ಬರ್ತದೆ ಅಂದರೆ ಅಲ್ಲಿ 4 ಜನ ಈ ರೀತಿ ಮಾತಾಡ್ತಿದ್ರಪ್ಪ, ಸರಿ ಇದ್ದಾರೋ ಇಲ್ಲೋ, ಸುಮ್ಮನೆ ವೃಥ ಹಿಂಗೊಂದು ಪುಕಾರು ಹುಟ್ಟಿಬಿಡ್ತದೆ. ಆದ್ದರಿಂದ ವಿವಾದಗಳಿಂದ ಮನುಷ್ಯ ದೂರವಾಗಿ ಇರಬೇಕು ಅಂತಂದರೆ ನಿರ್ವಿವಾದವಾದಂತಹ ಚರಿತ್ರೆಯನ್ನು ತಾನಿಟ್ಕೊಳ್ಬೇಕು ಅಂದರೆ ತನ್ನೊಂದಿಗೆ ಇರೋರು ಕೂಡ ವಿವಾದಗಳಿಂದ ದೂರ ಇರಬೇಕು ಅಂತ ಬಯಸಬೇಕು. ತನ್ನೊಂದಿಗೆ ಇರೋರು ಕೂಡ ಸ್ಫುಟ ಚಾರಿತ್ರ್ಯ ಇರುವಂಥವ್ರು, ಶುದ್ಧವಾದಂತಹ ಸಚ್ಚಾರಿತ್ರ್ಯ ಸಂಪನ್ನವಾದಂತಹ ವ್ಯಕ್ತಿತ್ವ ಅವ್ರಿಗಿತ್ತು ಅಂತಂದರೆ ಅವರಿಂದ ನಮಗೆ ಬಂದರೆ ಕೀರ್ತಿ ಬರಬೇಕೆ ಹೊರತು ಅಪಕೀರ್ತಿ ಅನ್ನೋದು ಬರೋಷ್ಟಿರೋದಿಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ ಇಂಥ ಅಪಕೀರ್ತಿ ಬರ್ತದೆ ಅಂತ ಗೊತ್ತಾದರೆ ಜನ ಏನು ಮಾಡ್ತಾರೆ ಅಂದರೆ ಆವಾಗ ಹಿಂದೇಟು ಹಾಕ್ತಾರೆ. ಯಾಕೋ ಅವರು ಇತ್ತೀಚೆಗೆ ನಡವಳಿಕೆ ಸರಿ ಇಲ್ಲ, ಅದರಿಂದ ಅವರನ್ನು ದೂರ ಇಟ್ಟಿದ್ದೀವಿ. ಸ್ವಲ್ಪ ವಿವೇಕಿಗಳು ಏನು ಮಾಡ್ತಾರೆ ಅಂದರೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತು, ಅದರಿಂದ ದೂರ ಇಟ್ಟಿದ್ದೀವಿ ಅಂತ ಮಾತಾಡಿಬಿಡ್ತಾರೆ. ಅದಕ್ಕಾಗಿ ಅರ್ಜುನ ತಾನು ವರ್ಷಗಟ್ಟಲೆ ಉತ್ತರಾದೇವಿಯ ಜೊತೆಗೆ ಇದ್ದರೂ ಕೂಡ ತಾನೆಷ್ಟು ಶುದ್ಧ ಅಂತನ್ನೋದನ್ನು ತನ್ನ ನಡವಳಿಕೆಯಿಂದ ಸ್ಪಷ್ಟೀಕರಣವನ್ನು ಕೊಟ್ಟ. ಹಾಗೂ ಉತ್ತರಾದೇವಿಯನ್ನು ತಾನು ಸ್ವೀಕಾರ ಮಾಡೋದರ ಮೂಲಕವಾಗಿ ಉತ್ತರಾದೇವಿಯೂ ಶುದ್ಧಳಿದ್ದಾಳೆ ಅಂತ ಹೇಳಿ, ಅಂದರೆ ತನ್ನ ಮಗನಿಗೇನೆ ಅವಳನ್ನು ಕನ್ಯಾತ್ವೇನ ಸ್ವೀಕಾರ ಮಾಡ್ತೀನಿ ಅಂತ ಅನ್ನೋದರಿಂದಾಗಿ ಅವಳೂ ಶುದ್ಧಳಿದ್ದಾಳೆ ಅಂತ ಮಾಡಿದ. ಹೀಗೆ ಶುದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೇ ನಾವು ಸಂಬಂಧವನ್ನು ಬಯಸ್ತೀವಿ. ನಮಗೆ ಕಮಳಂಕ ಬರಬಾರ್ದು ಅಂತ ಎಷ್ಟು ಅಪೇಕ್ಷೆ ಇದೆಯೋ, ನಮಗೆ ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದಂತಹ ಕಳಂಕಗಳಿರಬಾರ್ದು, ನಮ್ಮ ಜೀವನದಲ್ಲಿ ಯಾರೂ ಕೂಡ ನಮ್ಮ ಬಗ್ಗೆ ಹಿಂದೊಂದು ಮಾತು ಮುಂದೊಂದು ಮಾತುಗಳನ್ನು ಆಡಬಾರ್ದು ಅಂತ ನಮ್ಮ ಬಗ್ಗೆ ಹೆಂಗೆ ಅಪೇಕ್ಷೆ ಇದೆಯೋ ಹಾಗೆ ನಮ್ಮ ಜೊತೆಗೆ ಸಂಬಂಧ ಬೆಳೆಸೋರ ಬಗ್ಗೆನೂ ಈ ರೀತಿಯಾದಂಥದ್ದು ಇರಬಾರ್ದು. ನೋಡ್ರಿ ಎಷ್ಟು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕಾಗ್ತದೆ. ನಾವು ಇನ್ನೊಬ್ಬರು ಸಾಮಾನ್ಯವಾಗಿ ಆಯ್ತು ರೀ ನಾವು ಸರಿ ಇದ್ದೀವಿ. ಲೋಕ ವ್ಯವಹಾರದಲ್ಲೆಲ್ಲ ನಾವು ಮಾತಾಡಬೇಕಾದ್ರೆ ಇಂಥ ವ್ಯಕ್ತಿಗಳನ್ನೇ ಜಗತ್ತಿನಲ್ಲಿ ಕಾಣ್ತೀವಿ. ನಿಮ್ಮದೇನು ಅಂತ ಕೇಳಿದ್ರೆ ಅವ್ರು ಯಾರೋ ಹಾಗಿದ್ರಂತ್ರಿಪ್ಪ, ನಮ್ಮ ಜೊತೆಗೆ ಇದ್ರವರು ಅವ್ರು ಹಾಗಿದ್ರಂತೆ. ಅಲ್ಲ, ಅವ್ರು ಹಾಗಿದ್ದದ್ದು ನಿಮಗೆ ಗೊತ್ತಿದ್ದೂ ನೀವು ಅವ್ರ ಜೊತೆಗೆ ಸಂಬಂಧ ಮುಂದುವರಿಸಿದ್ರೆ ಅವ್ರು ಆ ರೀತಿ ಇದ್ದಾರೆ, ನಾವು ಈ ರೀತಿ ಇದ್ದೀವಿ ಅಂತ ಹೇಳ್ಕೊಂಡು ಏನು ಮಾಡಿಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಆದರೆ ವಿವೇಕಿಯಾದಂಥವನು ಏನು ಮಾಡಬೇಕಂದ್ರೆ ತನಗೆ ಯಾವ ರೀತಿಯಾಗಿ ವ್ಯಕ್ತಿತ್ವದಲ್ಲಿ ಕಳಂಕ ಬರಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಇಟ್ಕೊಂಡಿರಬೇಕು. ಅದೇ ರೀತಿಯಲ್ಲಿ ತನ್ನೊಂದಿಗೆ ಇರೋರಿಗೂ ಕೂಡ ಆ ಕಳಂಕ ಬರಬಾರ್ದು ಅನ್ನೋ ಎಚ್ಚರಿಕೆ ಇರಬೇಕು. ಅದನ್ನು ಎರಡನ್ನೂ ಕೂಡ ಅರ್ಜುನ ತೋರಿಸ್ತಾನೆ. ಲೋಕೆ ವಿಖ್ಯಾಪ್ಯ ಮಾಹಾತ್ಮ್ಯಂ, ಈ ರೀತಿಯಲ್ಲಿ ತನ್ನ ಮಾಹಾತ್ಮ್ಯವನ್ನು ತೋರಿಸಿದ ನಡವಳಿಕೆಯಲ್ಲಿ, ಹಾಗೂ ಉತ್ತರಾದೇವಿಯದು ತೋರಿಸಿದ. ಯಶಸ್ಸಶ್ಚ ಪರಂತಪ ಕೃತಾರ್ಥ ಶುಚಿರವ್ಯಗ್ರಹ ತುಷ್ಟಿಮಾನ್ ಅಭವತ್ತದ. ಅವನು ಶುದ್ಧನಾಗಿರ್ತಕ್ಕಂಥವನು ಮತ್ತು ತಾನು ಅಂದ್ಕೊಂಡಿರ್ತಕ್ಕಂತಹ ಕೆಲಸವನ್ನು ಸಾಧಿಸಿಕೊಂಡ, ಅವ್ಯಗ್ರನಾಗಿ ಮತ್ತೆ ಏನಾದ ಅಂದರೆ ತೃಪ್ತಿಯಾಗಿ ಕೂತ್ಕೊಂಡ. ಯುಧಿಷ್ಠಿರ ಅಂತಾನೆ, ರಾಜನ್ ಪ್ರೀತೋಸ್ಮಿ ಭದ್ರಂತೆ ಸಖಾಮೇಸಿ ಪರಂತಪ ಸುಖಂ ಅಧ್ಯುಷಿತಾ ಸರ್ವೇ ಅಜ್ಞಾತ ಸ್ವಯಿ ಪಾರ್ಥವ. ರಾಜ, ನಿಂಗೆ ಗೊತ್ತಿರಲಿಲ್ಲ, ನಾವು ನಿನಗೇ ಗೊತ್ತಿಲ್ಲದೆ ಇರೋ ಹಂಗೆ ನಿನ್ನ ನಗರದಲ್ಲಿ ನಾವು ಸುಖವಾಗಿ ಇದ್ವಿ. ನೋಡ್ರಿ, ಕೃತಜ್ಞತಾ ಆವೇದನ ಮಾಡಬೇಕಾದ್ರೆ ಬೇಕಾದಷ್ಟು ಕಹಿ ಘಟನೆಗಳು ನಡೆದಿದೆ ಅಲ್ಲವೇ? ಬೇಕಾದಷ್ಟು ಕೀಚಕನ ವೃತ್ತ ಅಂತ ನಡೆದಿದೆ, ಉಪಕೀಚಕರ ವೃತ್ತ ಅಂತ ನಡೆದಿದೆ. ತಾವೇ ಮಾತಾಡುವಂತಹ ಸಂದರ್ಭದಲ್ಲಿ ವಿರಾಟ್ ರಾಜ ತಮಗೆ ಅಪಮಾನವನ್ನು ಮಾಡಿದ್ದಾನೆ, ಹೀಗಳದೆ ನಡ್ಕೊಂಡಿದ್ದಾನೆ. ಯಾವುದು ಈ ನಡೆದಿರುವಂಥದ್ದು ಅತ್ಯಂತ ವ್ಯಗ್ರತೆಗೆ, ಮಾನಸಿಕ ಕ್ಷೋಭೆಗೆ ಕಾರಣವಾಗತಕ್ಕಂಥ ಘಟನೆಗಳು ನಡೆದಿದ್ರೂ ಕೂಡ ತಾನು
ಅವನನ್ನು ಬೀಳ್ಕೊಡುವಂತಹ ಸಂದರ್ಭದಲ್ಲಿ, ಅವನನ್ನು ಎದುರುಗೊಂಡು ತಾನು ಯಾರು ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅದು ಯಾವುದನ್ನು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ ಯುಧಿಷ್ಠಿರ ಚಕ್ರವರ್ತಿ. ಅಂದರೆ ವ್ಯಕ್ತಿಯೋರ್ವ ಕೃತಜ್ಞನಾಗಿ ನಡ್ಕೊಳ್ತಕ್ಕಂತಹ ಬಗೆಯನ್ನು ತೋರಿಸ್ಬೇಕಾದ್ರೆ ತನ್ನಗೆ ಯಾರು ಉಪಕಾರ ಮಾಡಿದ್ದಾರೋ ಆ ಉಪಕಾರವನ್ನು ವೈಭವೀಕರಿಸಬೇಕೇ ಹೊರತು ಅವರು ಮಾಡಿರ್ತಕ್ಕಂತಹ ಸಣ್ಣತನವನ್ನು, ಯಾವುದ್ಯಾವುದೋ ಸಂದರ್ಭದಲ್ಲಿ ಸಣ್ಣತನವನ್ನು ತೋರಿಸಿರ್ತಾರೆ, ಆ ಸಣ್ಣತನವನ್ನು ತೋರಿಸಿದ್ದನ್ನು ಏನು ಮಾಡಬಾರ್ದು, ಅದನ್ನು ಎತ್ತಿ ಆಡ್ಕೊಳ್ಬಾರ್ದು. ಅದು ದೊಡ್ಡತನ. ಪ್ರಜ್ಞಾವಂತರ ಲಕ್ಷಣ ಏನಂತಂದರೆ ಅವರು ಗುಣಗಳನ್ನು ದೊಡ್ಡದು ಮಾಡಿ ಹೇಳ್ತಾರೆ ಹೊರತು ದೋಷಗಳನ್ನು ಏನು ಮಾಡಿಬಿಡ್ತಾರೆ, ಅದನ್ನು ಸಣ್ಣದನ್ನು ಮಾಡ್ತಾರೆ. ಅದೇ ಪ್ರಜ್ಞಾವಂತರ ಲಕ್ಷಣ. ದೋಷ ಯಾರಲ್ಲಿ ಎಲ್ಲರಿ ಇದೆ, ತಪ್ಪು ಯಾರಿಂದ ನಡೆದಿಲ್ಲ, ನಡೆದಿದೆ. ಆದರೆ ಅದು ಗುಣಾಂಶ ಹೌದು ಅಲ್ಲ, ಅವನ ಹತ್ರ ಇಷ್ಟು ಗುಣಾಂಶಗಳಿತ್ತೋ ಇಲ್ಲೋ, ಇತ್ತು. ಏನು ಪ್ರಧಾನವಾದಂಥ ಗುಣಾಂಶ, ನಮಗೆ ಆಶ್ರಯ ಕೊಟ್ಟಿದ್ದ ಅನ್ನೋದೇ ದೊಡ್ಡ ಗುಣ. ನಾವು ಅವನ ಆಶ್ರಯದಲ್ಲಿ ನಾವು ವರ್ಷಗಟ್ಟಲೆ ಅಜ್ಞಾತರಾಗಿ ನಾವಿದ್ವಿ, ನಮ್ಮನ್ನು ಕೌರವರು ಯಾರೂ ಗುರುತಿಸಲಿಲ್ಲ, ಹಾಗೂ ಗುರುತಿಸುವಂತಹ ಪ್ರಸಂಗ ನಮಗೆ ಬರಲಿಲ್ಲ. ಅಜ್ಞಾತವಾಸ ನಾವು ಕಳೆದಿದ್ದೇ ದೊಡ್ಡ ವಿಚಾರ. ಯಾಕೆಂದರೆ ಸಾಮಾನ್ಯರಿಗೇನೆ ಅಜ್ಞಾತವಾಗಿ ಇರೋದು ಕಷ್ಟ. ಜನಸಮುದಾಯದ ಮಧ್ಯದಲ್ಲಿ ಎಲ್ಲೋ ಕಾಡಿನಲ್ಲಿರೋದು ಸುಲಭ ಆಗ್ಬೋದೇನೋ, ಕಾಡಿನಲ್ಲಿರೋದು ಕಷ್ಟ ಆಗತ್ತೆ. ಅಂಥದ್ರಲ್ಲಿ ನಾಡಿನಲ್ಲಿರೋದು ಸಾಮಾನ್ಯರಿಗೇನೆ ಕಷ್ಟ. ಅಂಥದ್ರಲ್ಲಿ ವಿಶೇಷ ವ್ಯಕ್ತಿಗಳು ನಾಡಿನ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ರಾಜಾಶ್ರಯದಲ್ಲಿ ಇದ್ದುಕೊಂಡು ರಾಜನ ಬಗಲಿಗೆ ಕೂತ್ಕೊಂಡು ರಾಜನ ಹತ್ತಿರದಲ್ಲೇ ವೃತ್ತ ವ್ಯವಹಾರಾದಿಗಳನ್ನೆಲ್ಲವನ್ನು ನಡೆಸ್ಕೊಂಡು ತಮ್ಮ ನೈಜ ವ್ಯವಹಾರಗಳನ್ನು ಯಾವುದನ್ನು ಬಿಟ್ಟುಕೊಡದೇನೆ ಧರ್ಮಗಳಿಗೆ ಚ್ಯುತಿ ಆಗದೇ ಇರೋ ಹಾಗೆ ರಾಜನ ಮರ್ಯಾದೆಯನ್ನು ಕಾಪಾಡ್ತಾ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಇರುವಂತಹ ಕೆಲಸ ಏನಿದೆ, ಇದು ಬಹಳ ಜವಾಬ್ದಾರಿಯುತವಾದಂತಹ ಕೆಲಸ. ಒಬ್ಬ ವ್ಯಕ್ತಿ ಯಾವ ಕೆಲಸವನ್ನು ಮಾಡ್ದ ಅನ್ನೋದಕ್ಕಿಂತಲೂ ಎಂಥ ಪರಿಸ್ಥಿತಿಯ ಒತ್ತಡದ ಮಧ್ಯದಲ್ಲಿ ಅವನದನ್ನ ಮಾಡ್ದ ಅಂತನ್ನೋದು ಬಹಳ ದೊಡ್ಡದಾಗತ್ತೆ. ಅದಕ್ಕಾಗಿ ರಾಜನ್ ಪ್ರೀತೋಸ್ಮಿ ಭದ್ರಂತೆ, ನಿನ್ನ ವಿಷಯದಲ್ಲಿ ಬಹಳ ಪ್ರೀತನಾಗಿದ್ದೀನಪ್ಪ ನಾನು. ಯಾಕೆ ಅಂದರೆ ಸುಖಮಧ್ಯುಷಿತಾ ಸರ್ವೇ, ನಾನು ನನ್ನವರು ಎಲ್ಲರೂ ಕೂಡ ಸುಖವಾಗಿ ಅಜ್ಞಾತವಾಸವನ್ನು ಕಳೆದ್ವಿ. ಕೃತಜ್ಞತಾ ಆವೇದನ ಮಾಡತಕ್ಕಂತಹ ಕ್ರಮ ಅಲ್ಲಿ ಬೇಕಾದಷ್ಟು ನಡೆದಿದೆ. ಅದನ್ನೆಲ್ಲವನ್ನು ಕೂಡ ತೃಣೀಕರಿಸಿ ಅವನಲ್ಲಿರ್ತಕ್ಕಂಥ ಗುಣಗಳನ್ನು ವೈಭವೀಕರಿಸಿ ಏನು ಮಾಡ್ತಾನೆ, ಮಾತಾಡ್ತಾನೆ. ವಿರಾಟ ನಗರೆಯ ರಾಜ ಧರ್ಮಾತ್ಮ ಸಂಶಿತವ್ರತಃ ಪೂಜಿತಶ್ಚ ಅಭಿಷಿಕ್ತಶ್ಚ ರತ್ನೈಶ್ಚ ಶತಶಶ್ಚಿತಃ ತಥಾ ಬ್ರುವಂತಂ ಪ್ರಸಮೀಕ್ಷ ರಾಜ ಪರಂ ಪ್ರಹರ್ಷ್ಟ ಸ್ವಜನೇನ ತೇನ ಸ್ನೇಹಾತ್ ಪರಿಶ್ವಜ್ಯ ನೃಪೋ ಭುಜಾಭ್ಯಾಂ ದದೌ ತಮರ್ಥಂ ಕುರುಪಾಂಡವಾನ. ಈ ರೀತಿಯಾಗಿ ಹೇಳಿದರೆ ವಿರಾಟ್ ರಾಜ ಬಂದು ಧರ್ಮರಾಜನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟನಂತ, ಆಲಿಂಗನ ಮಾಡಿಕೊಂಡ. ಅಪ್ಪ, ಏನೇನೋ ಭಯಪಟ್ಟು ಬಿಟ್ಟಿದ್ದೆ, ಏನು ಮಾಡಿಬಿಡ್ತಾರೋ ಇವರು, ಇವರಿಗೆ ಅಪಕಾರಗಳು ನಮ್ಮಿಂದ ಬೇಕಾದಷ್ಟು ನಡೆದು ಹೋಗ್ಬಿಟ್ಟಿದ್ದಾವೆ, ಮಾನಾಪಮಾನದ ಪ್ರಸಂಗಗಳೇ ನಡೆದು ಹೋಗಿದ್ದಾವೆ. ಅಂಥದ್ದೆಲ್ಲ ನಡೆದು ಹೋದಂಥ ಸಂದರ್ಭದಲ್ಲಿ ಅದನ್ನು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ನಾವು ಸುಖವಾಗಿದ್ವಿ, ನೀವು ನಮಗೆ ಆಶ್ರಯ ಕೊಟ್ಟಿದ್ರಿ ಅಂತನ್ನೋದನ್ನು ಹೆಚ್ಚು ಮಾಡ್ತಾ, ಅಂದ್ರೆ ನಾವು ಆಶ್ರಯ ಕೊಟ್ಟಿದ್ದೇ ದೊಡ್ಡದು, ಅವರು ನಮ್ಮ ಹತ್ರ ಇದ್ದದ್ದು ದೊಡ್ಡದಲ್ಲ. ನೋಡ್ರಿ, ವಾಸ್ತವದಲ್ಲೇನೆ ಅತ್ಯಂತ ಉತ್ಕೃಷ್ಟನಾದಂಥವನು ಧರ್ಮರಾಜ. ಇದೆಲ್ಲ ಅಧಿಕಾರಗಳು ತನಗೆ ಸಿಕ್ಕ ನಂತರದಲ್ಲಿ ವ್ಯತ್ಯಾಸವಾಗಿ ವರ್ತಿಸ್ತೇನೆ ತಾನು ಹಿಂದೆ ಪಡೆದಿರತಕ್ಕಂತಹ ಉಪಕಾರದ ಬಗ್ಗೆ ಮಾತಾಡ್ತಾನೆ ಹೊರತು ಇವತ್ತಿಗೆ ನಾವು ಯಾರು ಅಂತ ಅರ್ಥ ಆಯ್ತೇ ಅಂತ ಅನ್ನುವಂತಹ ಮಾತುಗಳನ್ನು ಆಡ್ಲಿಕ್ಕೆ ಹೋಗೋದಿಲ್ಲ. ಅಧಿಕಾರ ಬಂದ ಮೇಲೆ ಮನುಷ್ಯ ಎಷ್ಟು ಬಾಗಿ ನಡಿಬೇಕು, ಎಷ್ಟು ಬಾಗಿದರೆ ಅಧಿಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿ ಪೂಜ್ಯನಾಗ್ತಾನೆ. ಅಧಿಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿ ಕೆಳಗಿರುವಂತಹ ಸಾಮಾನ್ಯ ಜನರಿಂದ ಹೃದಯಪೂರ್ವಕವಾಗಿ ಗೌರವಿಸಲ್ಪಡ್ತಾನೆ. ಸಾಮಾನ್ಯವಾಗಿ ಉನ್ನತ ಸ್ಥಾನದಲ್ಲಿದ್ದಾರೆ ಅಂದರೆ ಎಲ್ಲರೂ ಕೂಡ ನಮಸ್ಕಾರ ರೀ ಅಂತ ಹೇಳ್ತಾರೆ. ಆ ನಮಸ್ಕಾರ ರೀ ಅನ್ನೋದು ನಾಲ್ಗೆ ತುದಿ ಮಾತಾಗಿರ್ತದೆ ಹೊರತಾಗಿ ಹೃದಯಪೂರ್ವಕವಾಗಿ ಬಂದಿರೋಂಗಿಲ್ಲ. ಹೃದಯಪೂರ್ವಕವಾಗಿ ಬರಬೇಕಂದ್ರೆ ಅಂಥ ನಡವಳಿಕೆಯನ್ನು ತೋರಿಸ್ಬೇಕಾಗ್ತದೆ. ಏಕೆಂದರೆ ಮೇಲಿರ್ತಕ್ಕಂತಹ ವ್ಯಕ್ತಿ ತಾನೊಬ್ಬನೇ ಆಗಿರ್ತಾನೆ, ತನ್ನ ಎರಡು ಕಣ್ಣುಗಳಿಂದ ಏನು ಮಾಡ್ತಾನೆ, ಒಂದೇ ದೃಷ್ಟಿಯಿಂದ ಇಟ್ಕೊತಾನೆ. ನಮ್ಮ ಕಣ್ಣೆರಡು, ಆದರೆ ಅಟ್ ಎ ಟೈಮ್ ನಾವು ನೋಡಲಿಕ್ಕಾಗೋದು ಒಂದೇ ಪದಾರ್ಥವನ್ನು ಹೊರತಾಗಿ ಎರಡನ್ನಲ್ಲ. ಈ ಕಡೆ ನೋಡಿ ಆ ಕಡೆ ನೋಡಬೇಕಂದ್ರೆ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಮೇಲಿರುವಂತಹ ವ್ಯಕ್ತಿ ಒಟ್ಟಿಗೇನೆ ಏನು ಮಾಡ್ತಾನೆ, ಅಷ್ಟು ಜನರನ್ನು ನೋಡ್ತಾನೆ. ಆದರೆ ಇದನ್ನು ಮರಿಲಿಕ್ಕೆ ಹೋಗಬಾರ್ದು. ಮೇಲಿದ್ದವನನ್ನು ಅಷ್ಟೂ ಕಣ್ಣುಗಳು ತಾವು ಬೇರೆ ಬೇರೆ ಕೋನಗಳಲ್ಲಿ ನೋಡ್ತಾ ಇರ್ತವೆ. ಒಬ್ಬರು ನೋಡಿರುವಂತಹ ದೃಷ್ಟಿಕೋನದಿಂದ ಇನ್ನೊಬ್ಬರು ನೋಡೋದಿಲ್ಲ. ಒಬ್ಬನಿಗೆ ಸರಿಯಾಗಿ ಕಂಡಿರತಕ್ಕಂತಹ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇನ್ನೊಬ್ಬನಿಗೂ ಸರಿಯಾಗಿ ಕಾಣಿಸ್ಬೇಕು ಅನ್ನೋ ನಿಯಮ ಇಲ್ಲ. ಯಾಕೆ ಅವನು ಆ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೊರಟಿರೋದಿಲ್ಲ.
ಅಂತಾದಾಗ ನೀವು ಎಷ್ಟು ಎಚ್ಚರದಿಂದ ಇದ್ರೂ ಕಡಿಮೆ. ಯಾಕೆ? ನೀವು ಪೂಜ್ಯರಾದದ್ದೇ ಕಾರಣ. ನೀವು ಎಷ್ಟು ಉನ್ನತ ಸ್ಥಾನ ಹೊಂದಿರ್ತೀರೋ ಅಷ್ಟು ನೀವೇನಾಗಬೇಕಾಗ್ತದೆ, ಬಾಗಿ ನಡಿಬೇಕಾಗ್ತದೆ. ಆಗ ಬಹಳ ಸಂತೋಷಪಟ್ಟು ವಿರಾಟ್ ರಾಜ ಅವ್ರಿಗೆಲ್ರಿಗೂ ಕೂಡ ಏನು ಮಾಡಿದ್ದಾನೆ ಅಂತಂದರೆ, ತನಗೆ ಏನೇನು ಬೇಕೋ ಆ ಎಲ್ಲ ಪದಾರ್ಥಗಳನ್ನು ಕೊಟ್ಟು ತಾನು ಸಂತೋಷಪಟ್ಟಿದ್ದಾನೆ. ಅವ್ರು ಕೇಳೋವಂಥ ಪದಾರ್ಥಗಳನ್ನೆಲ್ಲ ತಾನೇ ಏನು ಮಾಡಿದ್ದಾನೆ ಅಂದರೆ ಕೊಟ್ಟಿದ್ದಾನೆ. ಇದು ಇಷ್ಟು ಕಡೆ ಎಲ್ಲ ಅತ್ಯಂತ ಸುಖಾಂತವಾಗಿ ಏನಾಯಿತು ಅಂದರೆ ಇಲ್ಲಿಯ ಕಾರ್ಯಕ್ರಮಗಳೆಲ್ಲ ಒಂದು ಹಂತಕ್ಕೆ ಬಂತು. ಇನ್ನು ದೂತರುಗಳೆಲ್ಲ ಹೋಗಿ ಈ ವೃತ್ತಾಂತವನ್ನು ದಿಗ್ದೇಶಗಳಲ್ಲಿ ಉತ್ತರಾದೇವಿಯ ಅಭಿಮನ್ಯುವಿನ ವಿವಾಹವನ್ನು ನಿಶ್ಚಯ ಮಾಡಿದ್ದಾರೆ ಅಂತ ಅತ್ತ ಕಡೆಗೆ ದ್ವಾರಾವತಿ ನಗರಕ್ಕೂ, ಇತ್ತ ಕಡೆಗೆ ಬೇರೆ ಬೇರೆ ದೇಶಗಳಿಗೆ, ಹಸ್ತಿನಾವತಿಗೆ, ಪ್ರತಿಯೊಂದು ಕಡೆಗೂ ವೃತ್ತಾಂತಗಳು ಹೋದವು. ಈ ಕಾಲದಲ್ಲಿ ಏನು ಮಾಡಿದರು ಅಂದರೆ, ಮರಳಿ ಹೋಗ್ತಾ ಇದ್ರಲ್ಲ, ಸೋತುಬಿಟ್ಟಿದ್ರು. ಯಾರು? ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲರೂ ಸೋತಿದ್ರು. ಈ ಸೋತವರಿಗೆ ಸೋತಿದ್ದಂತೂ ಜೀರ್ಣಿಸ್ಕೊಳ್ಳಾಗದೇ ಇರತಕ್ಕಂಥದ್ದು ಒಂದು ವಿಚಾರ. ಯಾಕೆ ಅಂದರೆ ಅದು ಎರಡು ಕಾರಣ. ಕ್ಷತ್ರಿಯನಿಗೆ ಸಾವು ಸಹಜ, ಸೋಲು ಅಸಹಜ. ಅವನು ಸಾವನ್ನು ಬೇಕಾದರೆ ಸ್ವಾಗತಿಸ್ತಾನೆ ಕ್ಷತ್ರಿಯ, ಸೋಲನ್ನು ಸ್ವಾಗತಿಸ್ಲಿಕ್ಕೆ ಕಷ್ಟಪಡ್ತಾನೆ. ಯಾಕೆಂದರೆ ಅವರಿಗೆ ಬಾಗಿ ಗೊತ್ತಿರೋದಿಲ್ಲ. ಅವರಿಗೆ ಯುದ್ಧದಲ್ಲಿ ನಾನು ಇನ್ನೊಬ್ಬನಿಗೆ ಬಾಗಿ ಬಿಟ್ಟಿದ್ದೀನಿ ಅಂತ ಅಂದರೆ ಅದು ವಾಸ್ತವದಲ್ಲಿ ಜೀರ್ಣಕ್ಕೆ ಬರದೇ ಇರುವಂಥ ವಿಷಯ. ಈ ಖಡ್ಗವನ್ನು ಸೊಂಟಕ್ಕೊಂದು ಓರೆ ಅಂತ ಇಟ್ಕೊಂಡಿರ್ತಾರೆ ನೋಡ್ರಿ, ಅದು ಪಾಕೆಟ್, ಅದರಲ್ಲಿ ಇಡ್ತಾರೆ ನೋಡ್ರಿ. ಆ ಖಡ್ಗ ಅದು ಎಷ್ಟೇ ವಕ್ರವಾಗಿದ್ದರೂ ಕೂಡ ಆ ಓರೆಯಲ್ಲಿ ಹಿಡಿಯುವಂಥದ್ದು ಒಂದೇ ಖಡ್ಗ, ಎರಡನೇ ಖಡ್ಗ ಹಿಡಿಯಲ್ಲ. ಒಂದು ಓರೆಯಲ್ಲಿ ಒಂದೇ ಖಡ್ಗ ಹೆಂಗೆ ಹಿಡಿತದೋ ಹಂಗೆ ಕ್ಷತ್ರಿಯನಾಗಿರ್ತಕ್ಕಂಥವನು ತಾನು ಯುದ್ಧಕ್ಕೆ ಹೋದರೆ ಒಂದೋ ಸಾವು ಇಲ್ಲ ಜಯ, ಅವನು ಸೋಲು ಅಥವಾ ಜಯ ಅಂತ ಯೋಚನೆ ಮಾಡೋದಿಲ್ಲ. ನಾವೆಲ್ಲ ಯುದ್ಧದಲ್ಲಿ ಏನು ಮಾಡ್ತೀವಿ ಅಂದರೆ ಗೆಲುವು ಅಥವಾ ಸೋಲು ಅಂತ ಸಾಮಾನ್ಯವಾಗಿ ಹೊರಗೆ ನಿಂತ ವಿಮರ್ಶೆ ಮಾಡ್ತೀವಿ. ಕ್ಷತ್ರಿಯ ಆ ರೀತಿ ವಿಮರ್ಶೆ ಮಾಡೋದಿಲ್ಲ. ಯುದ್ಧಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಒಂದ ಗೆದ್ದು ಜಯಲಕ್ಷ್ಮಿಯ ಜೊತೆಗೆ, ಇಲ್ಲ ಸ್ವರ್ಗಲಕ್ಷ್ಮಿಯ ಜೊತೆಗೆ, ಎರಡೇ. ಹೋದ್ರೆ ಗೆದ್ದು ಬರಬೇಕು, ಇಲ್ಲ ಹೋಗಬೇಕು ಸ್ವರ್ಗಲಕ್ಷ್ಮಿ ಹತ್ರ ಸೇರ್ಕೋಬೇಕು, ಯಾವುದೋ ಒಂದು. ಆದ್ದರಿಂದ ಈ ಕ್ಷತ್ರಿಯ ಸಾಮಾನ್ಯರಿಗೆ ಜೀರ್ಣಿಸ್ಕೊಳ್ಳಕ್ಕ ಆಗದೇ ಇರತಕ್ಕಂಥ ಒಂದು ವಿಷಯ ಯಾವುದು ಅಂದರೆ ಯುದ್ಧದಲ್ಲಿ ಬರುವಂತಹ ಸೋಲು. ಅದು ಅವರಿಗೆ ಸುಲಭಕ್ಕೆ ಜೀರ್ಣ ಆಗೋದಿಲ್ಲ. ಅವರಿಗೆ ಅವರು ಆ ಸೋಲನ್ನು ಏನು ಮಾಡೋದಿಲ್ಲ ಅಂತಂದರೆ ಮೊದಲು ಅವರು ಅದನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಸೋಲು ವಾಸ್ತವವಾಗಿ ಅನುಭವಕ್ಕೆ ಬಂದಿದ್ರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂತಂದರೆ ಅದು ಬೇಡದ ಪದಾರ್ಥ. ನನಗೆ ಬದುಕಿದ್ದಾಗ ಸೋಲು ಬರಬಾರ್ದು, ಸಾವು ಬಂದರೆ ಪರವಾಗಿಲ್ಲ, ಸೋಲು ಬರಬಾರ್ದು. ನಾವೆಲ್ಲ ಸಾಮಾನ್ಯರು ಏನು ಯೋಚನೆ ಮಾಡ್ತೀವಿ, ಸೋತ್ರೆ ನೀನು ಬದುಕಿದ್ದೀ ಅಂತಾದರೆ ಇನ್ನೊಂದು ಸರ್ತಿ ಗೆಲ್ಬೋದಲ್ಲ. ಸಾಮಾನ್ಯನ ಆಲೋಚನಾಧಾರಕ್ಕೂ ಕ್ಷತ್ರಿಯನ ಆಲೋಚನಾಧಾರಕ್ಕೂ ಇರುವಂತಹ ವ್ಯತ್ಯಾಸ ಅದು. ಇದು ಹೀಗಾಗಬಾರ್ದು ಅಂತ ಅಂದ್ಕೊಂಡೇ ಅವನು ಹೋಗಿರ್ತಾನೆ. ಅದು ಅವನಿಗೆ ವ್ಯತಿರಿಕ್ತವಾಗಿ ಆಯಿತು ಅಂತಂದ್ರೆ ಅದು ಅವನನ್ನು ಮುಂದಿನ ಜೀವನ ಅದು ಅಪಮಾನಿತವಾದ ಜೀವನ, ಅದು ಬದುಕಿದ್ದು ಸತ್ತಂಗೆ ಅಂತ ಯೋಚನೆ ಮಾಡ್ತಾನೆ ಅವನು. ಆದ್ದರಿಂದ ಈ ಯುದ್ಧದಿಂದ ಮರಳಿ ಬರ್ತಾ ಇರೋದರಿಂದಾಗಿ ಯುದ್ಧದಲ್ಲಿ ಸೋತು ಬಿಟ್ಟಿದ್ದೀವಿ, ಇನ್ನು ಯುದ್ಧದ ಬಗ್ಗೆ ಮಾತಾಡುವಷ್ಟು ಅಂತ ಅನ್ನೋದು ಏನು ಉಳಿದಿಲ್ಲ. ಯುದ್ಧದಲ್ಲಿ ಸೋಲು ಬಂದುಬಿಟ್ಟಿದೆ, ಅರ್ಜುನ ಗೆದ್ದು ಹೋಗ್ಬಿಟ್ಟಿದ್ದಾನೆ ಅಂತ ಅನ್ನೋದು ಅದು ವಾಸ್ತವದಲ್ಲಿ ಮಾತಾಡಲಿಕ್ಕೆ ಅರ್ಹವಾದ ವಿಷಯವೇ ಅಲ್ಲ. ಯಾಕಂದರೆ ಪ್ರಪಂಚದ ಎದುರಿಗೆ ನಾವು ಸೋತಿದ್ದೀವಿ ಅಂತ ಗೊತ್ತಾಗೋಗ್ಬಿಡಿದೆ. ಈಗ ಅರ್ಜುನ ಗೆದ್ದು ಆಗಲೇ ಅವನು ವಿರಾಟ್ ನಗರಕ್ಕೆ ಗೋವುಗಳನ್ನು ಕರ್ಕೊಂಡು ಹೋಗಿದ್ದು ಆಗೋಗ್ಬಿಡಿದೆ. ಸೋತ್ರೂ ಈಗ ಏನು ಮಾಡೋದು ಅಂತಂದರೆ ನಾವು ವಾಸ್ತವದಲ್ಲಿ ಸೋಲು ಅಥವಾ ಗೆಲುವಿನ ನಿರ್ಣಯಕ್ಕೆ ಹೋಗಿರಲಿಲ್ಲ ಯುದ್ಧಕ್ಕೆ ಅಂತ ಈಗ ಏನು ಮಾಡಿಬಿಡೋದೀಗ, ವಿ ವಾಂಟ್ ಟು ಚೇಂಜ್ ಅವರ್ ವರ್ಷನ್. ಯುದ್ಧಕ್ಕೆ ಹೋಗಿದ್ವಿ ನಿಜ, ನಾನು ಹೇಳಿದ್ನಲ್ಲ,
ಯುದ್ಧಕ್ಕೆ ಹೋದಾಗ ಸಾಮಾನ್ಯನ ಥರ ಯೋಚನೆ ಮಾಡೋದಿಲ್ಲ. ನಾವು ಸುಕ್ಷತ್ರಿಯರ್ರೀ, ನಮಗೆ ಸತ್ರ ಸ್ವರ್ಗಲಕ್ಷ್ಮಿ ಇದ್ರ ರಾಜ್ಯಲಕ್ಷ್ಮಿ ಅಂತೀವಿ. ಮತ್ತು ಹೋಗಿ ಸೋತ್ಯಾಕೆ ಬಂದ್ರಿ? ನಮಗೆ ಯುದ್ಧಕ್ಕೆ ಹೋಗಬೇಕು ಅಂತ ಇರಲಿಲ್ಲಲ್ಲೇ, ಮತ್ತು ಏನು ಮಾಡ್ಲಿಕ್ಕೆ ಹೋಗಿದ್ರಿ? ಹಂಗಂದ್ರೆ ಸುಮ್ಮನೆ ಏನಲ್ಲೇ ಎಲ್ರಿಗೂ ನಿಮ್ಮ ಹತ್ರ ಕತ್ತಿ ಕಠಾರಿಗಳಿವೆ ಅಂತ ಹೇಳಿ ತೋರಿಸ್ಕೊಂಬರ್ಲಿಕ್ಕೆ ಹೋಗಿದ್ರೆ ಇಲ್ಲ. ನಮಗೆ ಆಂತರ್ಯ ಏನಿತ್ತು ಅಂತಂದರೆ ಅಲ್ಲಿ ಪಾಂಡವರಿದ್ದಾರೆ ಅಂತನ್ನೋ ಆಂತರ್ಯ ಇತ್ತು ನಮ್ಮ ಮನಸ್ಸಿನಲ್ಲಿ. ಪಾಂಡವರು ಏನಾಗಬೇಕಾಗಿತ್ತು? ಅಜ್ಞಾತವಾಸದಿಂದ ಪ್ರಕಟರಾಗಬೇಕಾಗಿತ್ತು. ಅದಕ್ಕೆ ನಾವು ಹೋಗಿದ್ವಿ. ನಮಗೆ ಯುದ್ಧ ಮಾಡುವಂತಹ ಇಂಟೆನ್ಷನ್, ಆಂತರ್ಯ ಇರಲಿಲ್ಲ. ನೀವು ಸೋತು ಬಂದ್ರಿ ಆದ್ದರಿಂದಾಗಿ ನಿಮ್ಗೆ ಅಪಮಾನ ಮಾಡ್ತೀವಿ ಅಂತ ಯಾರು ನಮಗೆ ಅನ್ಬಾರ್ದು ಅಂದರೆ ಅವಾಗ ವರ್ಷನ್ ಚೇಂಜ್ ಮಾಡಿಬಿಡೋದು. ಕೆಲವಾರು ಪರೀಕ್ಷೆಗಳಲ್ಲಿ ನೀವು ಕಟ್ಟಿಬಿಟ್ಟು ನೀವು ಪಾಸಾಗಿ ಬರಬೇಕು ಅಂತಿಲ್ಲ. ಅಟೆಂಪ್ಟ್ ಮಾಡಿದ್ರೂ ಕೂಡ ನಿಮಗೇನಾಗ್ತದೆ ಅಂತಂದ್ರೆ ನೌಕರಿ ಬರೋದಿರ್ತದೆ. ಅಂಥವೆಲ್ಲ ಕೆಲವು ಕೋರ್ಸ್ಗಳಿವೆ. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಕೆಲವಾರು ಕೋರ್ಸ್ಗಳು ಇಂಥವು ಅಂದರೆ ಅವನ್ನ ವಾಸ್ತವದಲ್ಲಿ ಬೇಜವಾಬ್ದಾರಿ ಕೋರ್ಸ್ಗಳು ಅಂತ ಯಾವ ಒಳ್ಳೆ ವಿವೇಕಿನೂ ಹೇಳ್ಬೋದು. ಅಂಥ ಬೇಜವಾಬ್ದಾರಿ ಕೋರ್ಸ್ಗಳನ್ನು ಕೆಲವು ಇಟ್ಟಿದ್ದಾರೆ. ಇಟ್ಟರಲ್ಲ, ಬೇಕಾದ್ರೆ ಕೇಳ್ರಲ್ಲಿ, ಹಿಂದೆಲ್ಲ ಕೂತಿದ್ದಾರೆ ನೋಡ್ರಿ ಅವರು ಇಂಜಿನಿಯರ್ಗಳನ್ನು ಕೇಳ್ರಿ, ಅವ್ರು ಹೇಳ್ತಾರೆ ಅಂಥ ಬೇಜವಾಬ್ದಾರಿ ಕೋರ್ಸ್ಗಳು ಕೆಲವಿವೆ ಗೌರ್ಮೆಂಟ್ ಸೆಕ್ಟರ್ನಲ್ಲಿ. ಗೆಸ್ಟೆಡ್ ಆಫೀಸರ್ ಲೆವೆಲಲ್ಲ ನೀವೆಲ್ಲ ಇರ್ತಿರಲ್ಲ, ಆ ಲೆವೆಲಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ ಇದು ತುಂಬ ಕೆಲಸಕ್ಕೆ ಬರದೇ ಇರೋ ಕೋರ್ಸ್. ಇದನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಇದ್ದಂತಹ ಒಬ್ಬ ಕೆಳಗೆ ಅತ್ಯಂತ ಅಪ್ರಯೋಜಕನಾದಂತಹ ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂಡಿಸ್ಬೇಕಂದ್ರೆ ಇನ್ಯಾವ ಮಾಧ್ಯಮನೂ ಇಲ್ಲ. ಇಫ್ ಹಿ ಅಟೆಂಪ್ಟೆಡ್ ದೆನ್ ಹಿ ಈಸ್ ಎಲಿಜಿಬಲ್. ಅವನು ಪ್ರಯತ್ನ ಮಾಡಿದ್ರೆ ಸಾಕು, ಅವನನ್ನು ಏನಂತ ತೊಗೊಳ್ತೀವಿ ನಾವು? ಅರ್ಹ ಅಂತ ಸ್ವೀಕಾರ ಮಾಡ್ತೀವಿ. ಯಾಕೆಂದ್ರೆ ಅವನು ಏನು ಮಾಡಿದ್ರು ಅದರಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಿರ್ತದೆ ಅವರಿಗೆ. ಆ ಪರೀಕ್ಷೆಯನ್ನು ಕಟ್ಟಿ ಅವನೇನು ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಅದರಲ್ಲಿ ಉತ್ತೀರ್ಣನಾಗತಕ್ಕಂತಹ ಅರ್ಹತೆಯನ್ನು ಅವನು ಪಡೆದಿಲ್ಲ ಅನ್ನೋದು ಪರೀಕ್ಷೆಯನ್ನು ಯಾರು ವಾಸ್ತವದಲ್ಲಿ ಡಿಸೈನ್ ಮಾಡಿರ್ತಾರಲ್ಲ, ಎಕ್ಸಾಮ್ ಡಿಸೈನರ್ ಅಂತ ಒಬ್ಬನಿರ್ತಾನೆ, ಅವನಿಗೆ ಗೊತ್ತಿರ್ತದೆ ಇವ ಅಟೆಂಪ್ಟ್ ಮಾಡಿದ್ರೂ ಇವ ಪಾಸ್ ಆಗೋದಿಲ್ಲ ಅಂತ. ಆದ್ರೂ ಮಾಡ್ತಾನಂತ. ಯಾಕೆ ಅಂದರೆ ಕೆಳಗಿರೋವಂಥ ಕೆಲಸಕ್ಕೆ ಬರದೇ ಇರೋವನು ಏನಿದ್ದಾರಲ್ಲ ಅವನು ಬಂದು ಅಧಿಕಾರ ನಡೆಸಬೇಕು ಅಂತಂದರೆ ಅವ್ನಿಗೇನಾದರೂ ಒಂದು ಇರಬೇಕಲ್ಲ. ಇಲ್ಲದೇ ಇದ್ದರೂ ಸುಮ್ಮನೆ ಜನ ಎಲ್ಲ ಏನಂತಾರೆ ಅಂದರೆ ಏನೂ ಮಾಡಲಾರ್ದೆ ಕೆಳಗಿದ್ದವನನ್ನು ನೀವು ಮ್ಯಾಲೆ ಹೆಂಗೆ ಕರ್ಕೊಂಡೋಗಿ ಕೂಡಿಸಿದ್ರಿ ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಏನು ಮಾಡೋದು ಅಂದರೆ ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ಕೆಲಸಕ್ಕೆ ಬರದೇ ಇರೋವಂಥ ಕಾರ್ಯಕ್ರಮ ಮಾಡಿಡೋದು. ಇವೆಲ್ಲ ಇವೆ ವಾಸ್ತವದಲ್ಲಿ. ಅವೆಲ್ಲ ನೋಡ್ರಿ, ದುರ್ಯೋಧನ ಗುರುಭ್ಯೋ ನಮಃ ಅಂತನ್ನುವಂಥ ಕಾರ್ಯಕ್ರಮಗಳಿವೆಲ್ಲ. ದುರ್ಯೋಧನ ಇದನ್ನೇ ಮಾಡ್ದ. ಏನಂದರೆ ವಿರಾಟ್ ನಗರಕ್ಕೆ ಹೋಗಿ ಈ ಪಾರ್ಟಿ ಒಬ್ಬನಿಂದ ಇಷ್ಟು ಜನ, ಅದು ಏನು ನಾನಾ ರೀತಿಯಿಂದಾಗಿ ಶಸ್ತ್ರಗಳನ್ನು ಎತ್ತಲಿಕ್ಕಾಗದೇ ಇರೋ ಹಂಗೆ ಹೊಡೆದ ಅವನು. ಇವರು ಮೈ ತುಂಬ ಗಾಯ ಮಾಡಿಕೊಂಡು ಮೈ ಮೇಲಿನ ಉತ್ತರೀಯ ವಸ್ತ್ರ ಕಳ್ಕೊಂಡು ಬಂದರು. ಅಪಮಾನ ಆಗಲಿಕ್ಕೆ ಇನ್ನು ಯಾವ ಯಾವ ಮಾಧ್ಯಮಗಳು ಇದ್ದಾವೋ ಅವೆಲ್ಲ ಮಾಧ್ಯಮಗಳನ್ನು ಮೀರಿಸಿಬಿಟ್ಟಿದ್ದ. ಮೈ ಮೇಲಿನ ವಸ್ತ್ರ ತೆಗೆದಿದ್ದಾರೆ ಅಂತಂದ್ರೆ ಇನ್ನೂ ಅಪಮಾನಕ್ಕೆ ಇನ್ನೇನಾರ ಉಳಿದಿದೆ ಏನ್ರಿ? ಇನ್ನೇನಾರ ಉಳಿದಿದ್ದು ಅಂತಿದೆಯಾ? ಅಷ್ಟು ಅಪಮಾನ ಮಾಡಿದ ನಂತರದಲ್ಲಿ ನಾವು ಯುದ್ಧಕ್ಕೆ ಹೋಗಿದ್ವಿ ಅಂತ ಹೇಳಿಬಿಟ್ರೆ ಇವ್ರಿಗೇನಾಗ್ಬಿಡ್ತದೆ? ವಾಸ್ತವದಲ್ಲಿ ಮರ್ಯಾದೆಯನ್ನು ಜನ ಇನ್ನೂ ನಾನಾ ರೀತಿಯಲ್ಲಿ ಕಳೀತಾರೆ. ಅದಕ್ಕಾಗಿ ನಾವು ಯುದ್ಧಕ್ಕೆ ಹೋಗೇ ಇರಲಿಲ್ಲ. ನಮಗೆ ಯುದ್ಧ ಆಡತಕ್ಕಂಥ ವಿಚಾರವೇ ಇರಲಿಲ್ಲ. ನಿಮಗಿದಕ್ಕೆ ವಾಸ್ತವದಲ್ಲಿ ಈ ವಿಚಾರಗಳೆಲ್ಲ ಹೇಗೆ ಬರ್ತವೆ ಅಂತ ನಿಮಗೊಂದು ವಿಷಯವನ್ನು ಹೇಳ್ತೀನಿ. ಈ ವಿರಾಟ್ ಪರ್ವದ ಹಿಂದೆ ವನಪರ್ವ ಅಂತ ಒಂದು ಪರ್ವ ಇದೆ. ಅಲ್ಲಿ ಒಂದು ಪ್ರಸಂಗ ಇದೆ. ಇಲ್ಲಿ ಇವು ಒಂದಕ್ಕೊಂದಕ್ಕೆ ಹೇಗೆ ಲಿಂಕ್ ಇರ್ತದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅಲ್ಲಿ ಒಂದು ಪ್ರಸಂಗದಲ್ಲಿ ಏನಾಗ್ತದೆ ಅಂತಂದರೆ ದುರ್ಯೋಧನ ಹೋಗಿ 2-3 ರೀತಿ ಅಲ್ಲಿ ಪ್ರಸಂಗಗಳಿದೆ. ಒಂದು ಪ್ರಸಂಗ, ದುರ್ಯೋಧನ ಅಲ್ಲಿ ಹೋಗಿ ಗಂಧರ್ವ ಸ್ತ್ರೀಯೊಬ್ಬಳ ಬಗ್ಗೆ ಅನುಚಿತವಾದ ವರ್ತನೆಯನ್ನು ಮಾಡ್ತಾನೆ. ಗಂಧರ್ವರಿಗೆ ಕೋಪ ಬರ್ತದೆ. ಕೋಪ ಬಂದು ಏನು ಮಾಡ್ತಾರೆ ಅಂತಂದರೆ ದುರ್ಯೋಧನನನ್ನು ಕಟ್ಟಿ ಹಾಕ್ತಾರೆ. ದುರ್ಯೋಧನನನ್ನು ಕಟ್ಟಿ ಹಾಕಿದ ತಕ್ಷಣ ಇವರೆಲ್ಲ ಕರ್ಣಾದಿಗಳೆಲ್ಲ ಬರ್ತಾರೆ ಯುದ್ಧವನ್ನು ಮಾಡಲಿಕ್ಕೆ. ಬಂದರೆ ಗಂಧರ್ವರು ಚೆನ್ನಾಗಿ ಇವರ ಮೈ ಹಣ್ಣಾಗೋ ತನಕ ಹೊಡಿತಾರೆ. ಇವರೆಲ್ಲ ಹೊಡೆಸ್ಕೊಂಡು ಓಡೋಗ್ಬಿಡ್ತಾರೆ.
ಶಕುನಿ ಓಡೋಗ್ತಾನೆ, ಕರ್ಣ ಓಡೋಗ್ತಾನೆ, ಎಲ್ಲರೂ ಓಡೋಗ್ತಾರೆ. ಯಾರು ಓಡೋದ್ರೇನು, ದುರ್ಯೋಧನ ಸಿಗಿಬಿಡ್ತಾನೆ. ಅವ್ರೇನು ಮಾಡ್ತಾರೆ, ಹೆಡಮೂರಿಗೆ ಕಟ್ಟಿ ತಂದು ಅವರು ಏನು ಮನಸ್ಸೋ ಇಚ್ಛೆ ಬಾರಿಸ್ಬೇಕೋ ಆ ರೀತಿ ಬಾರಿಸಿ ನಿನ್ನನ್ನು ಯಾವ ಕಾರಣಕ್ಕೋಸ್ಕರವಾಗಿ ಬಿಟ್ಟು ಹಸ್ತಿನಾವತಿಗೆ ಕಳಿಸ್ಬೇಕು, ನೀನೊಬ್ಬ ರಾಜಕುಮಾರ, ನಿನಗೆ ಮರ್ಯಾದೆ ಇದೆಯಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾರೆ. ಈ ವೃತ್ತಾಂತ ಎಲ್ಲ ನಡೀತಿರ್ಬೇಕಾದ್ರೆ ಅಲ್ಲಿ ಧೃತರಾಷ್ಟ್ರನಿಗೆ ವೇಶ್ಯಾಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಗ ಇರ್ತಾನೆ. ಇವನು ಪಟ್ಟದ ರಾಣಿ ಗಾಂಧಾರಿಯಲ್ಲಿ ಹುಟ್ಟಿದವನು. ವೇಶ್ಯೊಬ್ಬಳಲ್ಲಿ ಧೃತರಾಷ್ಟ್ರನಿಗೆ ಒಬ್ಬ ಮಗ ಇರ್ತಾನೆ, ಯುಯುತ್ಸು ಅಂತ ಅವನ ಹೆಸರು. ಅವನು ಓಡ್ಕೋತ ಹೋಗಿ ಏನು ಮಾಡ್ತಾನೆ ಅಂತಂದರೆ ಈ ವೃತ್ತಾಂತವನ್ನು ಯಾರಿಗೆ ಹೇಳ್ತಾನೆ, ಧರ್ಮರಾಜಾದಿಗಳಿಗೆ ಹೇಳ್ತಾನೆ. ಧರ್ಮರಾಜ ಆವಾಗ ಭೀಮಾರ್ಜುನರಿಗೆ ಹೇಳ್ತಾನೆ, ನೀವು ಹೋಗಿ ಬಿಡಿಸ್ಕೊಂಬನ್ರಿ. ಆಗ ಭೀಮಸೇನ್ ದೇವರಂತಾರೆ, ಯಾವ ಕೆಲಸ ನಾವು ಮಾಡಬೇಕಾಗಿತ್ತೋ ಅದನ್ನು ಇನ್ನೊಬ್ಬರು ಮಾಡ್ತಿದ್ದಾರೆ, ಅದನ್ನು ನೋಡಿ ಸಂತೋಷ ಪಡೋದು ಬಿಟ್ಟು ಅದಕ್ಕೆ ಯಾಕೆ ಅಡ್ಡ ಮಾಡಬೇಕು ಅಂತಾರ. ಯಾವ ಕೆಲಸ ಸ್ವತಃ ನಾವೇ ಮಾಡಬೇಕಾಗಿತ್ತು, ಇವನನ್ನು ಈ ಪಾಟಿ ಅಪಮಾನ ಮಾಡಿ ಹೊಡೆಯುವಂತಹ ಕೆಲಸ ಏನು ಮಾಡ್ತಿದ್ದಾರಲ್ಲ ಅವರು, ಕಂಬಕ್ಕೆ ಕಟ್ಟಿ ಹಾಕಿ ಇವನನ್ನು ಹಣ್ಣಗಾಯಿ ನೀರ್ಗಾಯ ಆಗೋ ಹಂಗೆ ಇವ್ರನ್ನ ಕಡೆಯವರು ಯಾರೂ ಇಲ್ಲದೆ ಇರೋ ಹಂಗೆ ಮಾಡಿ ಏನು ಹೊಡಿತಿದ್ದಾರೆ. ಆ ಕೆಲಸ ನಾವೇ ಮಾಡಬೇಕಾಗಿತ್ತು. ಆದರೆ ನಾವು ಮಾಡದೇ ಇದ್ದರೆ ಏನಾಯಿತು, ಇನ್ನೊಬ್ಬರು ಮಾಡ್ತಿದ್ದಾರಲ್ವಾ, ನಮಗೆ ಅಪೇಕ್ಷಿತವಾದ ಕೆಲಸವನ್ನು ಇನ್ನೊಬ್ಬರು ಮಾಡಿದರು ಅಂದ್ರೆ ಅದನ್ನು ನೋಡಿ ನಾವೇನು ಮಾಡಬೇಕು, ಸಂತೋಷ ಪಡಬೇಕು. ಅದಕ್ಕೆ ಯಾಕೆ ಸಂಕಟ, ಯುಯುತ್ಸು ಬಿಡಿಸು ಅಂತ ಬಂದಿದ್ದಾನೆ, ಅದಕ್ಕೋಸ್ಕರ ಯುಯುತ್ಸುನ್ ಅಂತ ಬಂದಿದ್ದ ಅಂದರೆ ಅವನನ್ನು ಕರ್ರಿ, ಕೂಡಿಸ್ರಿ, ಉಪಚಾರ ಮಾಡಿರಿ. ಇಲ್ಲೇನೇ ನೋಡಪ್ಪ ದಿನನಿತ್ಯ 64 ಭಕ್ಷ್ಯದ ಊಟ ಆಗ್ತದೆ, ನೀನು ಹಸ್ತಿನಾವತಿಗೆ ಹೋಗ್ಬೇಕು ಅಂತ ಅನ್ಕೋಬೇಡ, ಇಲ್ಲೇ ಇರೋ ಊಟ ತಿಂಡಿ ಮಾಡ್ಕೊಂಡು ನಮ್ಮ ಜೊತೆಗೆ ನೆಮ್ಮದಿಯಿಂದ ಇದ್ಬಿಡು. ಸುಮ್ಮನೆ ದುರ್ಯೋಧನನ ಸಂಗತಿ ನಿನಗೆ ಯಾಕೆ, ಹೆಂಗಿದ್ರು ಅವನು ಒಳ್ಳೆಯವನು ಯುಯುತ್ಸು, ಅವನಿಗೇನು ನಮ್ಮ ಜೊತೆಗೆ ವಿರೋಧ ಇಲ್ಲ, ಅದರಿಂದ ಅವನು ಹೆಂಗಿದ್ರೂ ಬದುಕ್ತಾನೆ, ಅವನನ್ನು ಇಲ್ಲೇ ಇಟ್ಕೊಂಡ್ಬಿಡು ಅಂತಾರೆ ಅವ್ರು ಭೀಮಸೇನ್ ದೇವರು. ಅವನು ಏನು ಹೇಳಲಿಕ್ಕೆ ಬಂದಿದ್ನಲ್ಲ, ಅವನಿಗೆ ದೂತನಾಗಿ ಬಂದಂಥವನು ಅವನು ಯುಯುತ್ಸು. ಅವನಿಗೆ ಕೊಡೋ ಗೌರವ ಕೊಟ್ಟು ಇಲ್ಲಿ ಕೂಡಿಸ್ಕೊಂಬಿಡೋಣ. ಅವನು ಏನು ಹೇಳ್ದಲ್ಲ ಅದ್ರ ಬಗ್ಗೆ ನೀವೇನು ಮಾಡಬೇಡ್ರಿ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ. ಹೌ ಟು ರಿಪ್ಲೈ ಅನ್ನೋದನ್ನು ಕೇಳ್ರಿ ಭೀಮಸೇನ್ ದೇವರ ಬಾಯಿಂದ. ಅವ್ರೇನಂತಾರೆ, ರಿಪ್ಲೈ ಹೆಂಗೆ ಮಾಡಬೇಕಂದ್ರೆ, ದೂತನನ್ನು ಮರಳಿ ಕಳಿಸಿದ್ರೆ ಅಲ್ಲಿ ಅವ್ರು ಕೇಳ್ತಾರೆ ಏನು ಹೇಳಿದರು ಪಾಂಡವರು ಅಂತ ಹೇಳಿ ಕೇಳೋಂಥ ಪ್ರಸಂಗ ಬರ್ತದೆ. ಸುದ್ದಿನೇ ಬೇಡ, ಜಸ್ಟ್ ಎನ್ಕ್ಲೋಸ್ ದಿಸ್ ಮ್ಯಾಟರ್, ಇದನ್ನೆಲ್ಲನೂ ಏನು ಮಾಡಿಬಿಡ್ರಿ, ಇಲ್ಲೇನೆ ಮುಚ್ಚಿಬಿಡ್ರಿ, ಸುದ್ದಿನ ಹೊರಗೆ ಹೋಗ್ಬಿಡ್ರಿ. ಆವಾಗ ಧರ್ಮರಾಜ ಅಂತಾನೆ, ಹಂಗೆಂಗಾದಿತ್ತು. ಪರೈ ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಾಶತಂ ಆವಯೋ ವಿರೋಧೇತು ವಯಂ ಪಂಚಾಶ್ಚತೇಶತಂ. ಧರ್ಮರಾಜ ಆಡುವಂಥ ಮಾತಿದೆ. ನಮ್ಮ ಮೇಲೆ ಅಂದರೆ ಹಸ್ತಿನಾವತಿಯ ಕುರುವಂಶದ ಮೇಲೆ ಬೇರೆಯವರು ಯಾರಾದರೂ ಯುದ್ಧಕ್ಕೆ ಬಂದರೆ ನಾವು 105 ಜನ, ನಮ್ಮಲ್ಲೇ ವಿರೋಧ ಬಂದರೆ ನಾವು 5 ಜನ, ಅವ್ರು 100 ಜನ. ಅಂದರೆ ದುರ್ಯೋಧನ ಇಷ್ಟ ಅಪಮಾನ ಮಾಡಿದ ಮೇಲೆ ಧರ್ಮರಾಜ ಈ ರೀತಿಯಾದ ಮಾತುಗಳನ್ನು ಆಡಬೇಕಂದ್ರೆ ಧರ್ಮರಾಜನಿಗೆ ಬಂಧುತ್ವದ ಬಗ್ಗೆ ಎಷ್ಟು ಎಚ್ಚರಿಕೆ ಇತ್ತು ಅಂತ ಯೋಚನೆ ಮಾಡಿ. ಸಾಮಾನ್ಯವಾಗಿ ಬಾಂಧವ್ಯದ ಮಧ್ಯದಲ್ಲಿ ಬಿರುಕುಗಳು ಮೂಡ್ತವೆ, ಏನೇನೋ ಕಾರಣಕ್ಕೋಸ್ಕರವಾಗಿ ರಾಗದ್ವೇಷಗಳಿರ್ತವೆ, ಪ್ರಸಂಗಗಳಿರ್ತವೆ, ಇನ್ನೊಂದಿರ್ತದೆ, ಮತ್ತೊಂದಿರ್ತದೆ, ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಬಾಂಧವ್ಯದಲ್ಲಿ ಬಿರುಕುಗಳು ಮೂಡ್ತದೆ. ದಾಸರಾಯರು ಹೇಳ್ತಾರೆ, ಬಂಧು ಬಳಗದಲ್ಲಿ ಜಗಳವಾಡಬಾರದು ಅಂತಾರೆ. ಬಂಧು ಬಳಗದಲ್ಲಿ ಏನಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಗಳ ಆಡ್ಲಿಕ್ಕೆ ಹೋಗ್ಬೇಡ್ರಿ. ಏನೋ ಸ್ವಲ್ಪ ಲೋಪದೋಷಗಳು ಬರ್ತವೆ, ಅವ್ರಿಗೆ ಎಲ್ರಿಗೂ ಈ ವಿವೇಕ ಹೇಳಲಿಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋರಾದರೂ ನೀವು ಅರ್ಥ ಮಾಡ್ಕೊಂಡು ಏನು ಮಾಡಬೇಡ್ರಿ, ಮಾಡ್ಕೊಡ್ರಿ ಅಂದರೆ ಜಗಳವನ್ನು ಪರಿಹಾರ ಮಾಡ್ಕೊಳ್ರಿ ಸಾಧ್ಯ ಆದಷ್ಟು. ಜಗಳ ಆಡ್ಕೊಂಡು ಈ ಲೋಕವನ್ನು ಬಿಟ್ಟು ಮೇಲಕ್ಕೆ ಬರಬೇಡ್ರಿ ಅಂತಾರೆ. ಈ ಲೋಕ ಬಿಡೋಕ್ಕಿಂತ ಮುಂಚೆ ಯಾರ ಜೊತೆಗೂ ಜಗಳ ಇರಲಿಲ್ಲ. ಪಾಪ ಅವನು ಎಲ್ಲರ ಜೊತೆಗೂ ಏನು ಮಾಡಿದ್ದ ಅಂದರೆ ಹೊಂದಾಣಿಕೆ ಮಾಡ್ಕೊಂಡಿದ್ದ. ಬಳಗದಲ್ಲಿ ಯಾರ ಜೊತೆಗೂ ಅವನಿಗೆ ಜಗಳ ಅಂತನ್ನೋದು ಇರಲಿಲ್ಲ ಅಂತನ್ನೋ ರೀತಿಯಲ್ಲಿ ಇರ್ರಿ. ನೋಡ್ರಿ, ಇಷ್ಟೆಲ್ಲ ಅಪಮಾನ ಆದಮೇಲೆ ಹಿಂಗೆ ಮಾತಾಡ್ತಾನೆ ಅವನು ಧರ್ಮರಾಜ. ಅದಕ್ಕಂತಾರೆ ಭೀಮಸೇನ್ ದೇವರು, ಇದು ವಾಸ್ತವದಲ್ಲಿ ನೀನು ಹೇಳೋದು ಬಂಧುತ್ವದ ವಿಚಾರ ಏನೋ ಸರಿ ಇದೆ, ಆದರೆ ಅವರೆಲ್ಲ ದ್ರೋಹಿಗಳು, ಅವರು ದೇವತಾ ದ್ರೋಹಿಗಳು, ಅವರು ವೇದದ್ರೋಹಿಗಳು, ಅವರು ಶಾಸ್ತ್ರದ್ರೋಹಿಗಳು, ಅವರು ಧರ್ಮದ್ರೋಹಿಗಳು, ಅವರು ನನ್ನ ದ್ರೋಹಿಗಳು, ನಾನು ಪೂಜಿಸ್ತಕ್ಕಂಥ ಪರಮಾತ್ಮನ ದ್ರೋಹಿಗಳು. ಆದ್ದರಿಂದ ಅವ್ರ ಬಗ್ಗೆ ಕ್ಷಮಾ ಕೊಡೋ ಸಾಧ್ಯನೇ ಇಲ್ಲ.
ಯಾರ್ದೋ ಬಗ್ಗೆ ಸಾಮಾನ್ಯವಾಗಿ ನಡ್ಕೊಂಡಿದ್ರು ಅಂತಂದ್ರೆ ಅದನ್ನು ಬೇಕಾದ್ರೆ ಕ್ಷಮ ಮಾಡೋಣ. ಇದು ಹಾಗಲ್ಲ, ಅವರು ನಡ್ಕೊಳ್ತಿರೋದು ಧರ್ಮದ ಬಗ್ಗೆ ದ್ರೋಹದ ಬುದ್ಧಿಯಿಂದ ನಡ್ಕೊಳ್ತಿದ್ದಾರೆ. ಆದ್ದರಿಂದ ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ. ಗಂಧರ್ವರು ಕೊಡುವಂಥ ಶಿಕ್ಷೆ ಸರಿಯಾದದ್ದೆ. ನಾನು ಹೋಗಿ ಬೇಕಾದ್ರೆ ಹೇಳಿ ಬರ್ತೀನಿ, 4 ಓದಿದಿರಿ, ಇನ್ನೊಂದು 4 ಓದಿರಿ ಅಂತ. ಕೊನೆಗೆ ಧರ್ಮರಾಜ ದೀಕ್ಷಿತನಾಗಿ ಕೂತ್ಕೊಂಡಿರ್ತಾನೆ. ಅಂದರೆ ಅವನು ಪುರಾಣಕ್ಕೆ ಕೂತವನು, ಅವನ್ನ ಎಲ್ಲೂ ಎದ್ದು ಬರೋದಿಲ್ಲ ಅಂತನ್ನುವಂಥ ಕಾರ್ಯಕ್ರಮ ಅವತ್ತು. ನಂದೇನೆಂದರೆ ಎಂಟೈರ್ ವನವಾಸ ಪ್ರಾಯಶ್ಚಿತ್ತದ ಕಾಲಾವಧಿ. ನಾನು ಮಾಡಬಾರ್ದು ಕೆಲಸ ಮಾಡಿದ್ದೀನಿ, ಅದಕ್ಕಾಗಿ ಪ್ರಾಯಶ್ಚಿತ್ತಕ್ಕೆ ಕೂತ್ಕೊಂಡಿದ್ದೀನಿ. ನಾನು ಯಾರ ಜೊತೆಗೂ ವಿರೋಧವನ್ನು ಮಾಡೋದಿಲ್ಲ ಅಂತ ಶಾಂತ ಸ್ವಭಾವದಿಂದ ಕೂಡ್ಲಿಕ್ಕೇ ತಪಸ್ವಿಯ ಥರ ಜೀವನವನ್ನು ಮಾಡ್ತಾ ಇರ್ತಾನೆ ಧರ್ಮರಾಜ. ಈಗ ನೀವಾಗಿ ಹೋಗಿ ಅವನನ್ನು ಬಿಡಿಸ್ತಿರೋ ಅಥವಾ ಗಂಧರ್ವರ ಜೊತೆಗೆ ಇದು ವಿರೋಧ ಮಾಡಿದರೂ ಚಿಂತಿಲ್ಲ ಅಂತ ನಾವು ಹೋಗಿ ಬಿಡಿಸ್ಲೋ? ಏನು ಅಪೇಕ್ಷೆ ನಿಂತು ಬಿಡಿಸ್ತಿರೋ ಎದ್ದೋಗ್ಲು? ಆವಾಗ ಭೀಮಸೇನ ದೇವರಂತಾರೆ, ಯಾವಾಗ ನಿನಗಿಷ್ಟು ಅಪೇಕ್ಷೆ ಇದೆ ನಿನ್ನ ಮಾತನ್ನು ನಡೆಸಬೇಕು ಅಂತ ನಾವು ಹೋಗಬೇಕೆ ಹೊರತಾಗಿ ದುರ್ಯೋಧನನನ್ನು ಬಿಡಿಸುವಂತಹ ಅಂತರಿ ಏನಿಲ್ಲ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಅಂದ್ರೆ ಏನು, ಅಲ್ಲಿ ದುರ್ಯೋಧನನನ್ನು ಬಿಡಿಸ್ಲಿಕ್ಕೆ ಅಂತ ನಾವು ಹೊಂಟಿಲ್ಲ, ನಿನ್ನ ಮಾತು ಕೇಳಲಿಕ್ಕೆ ಹೊಂಟೀವಿ ಅಂತ. ಅನುದ್ದಿಷ್ಟವಾಗಿ ದುರ್ಯೋಧನನನ್ನು ಬಿಡಿಸ್ತಿದ್ದೀವಿ, ಉದ್ದೇಶ ಇರೋದು ನಿನ್ನ ಮಾತನ್ನು ಕೇಳೋದಷ್ಟೇ. ದುರ್ಯೋಧನನ್ನು ಅವ್ರು ಬಿಡ್ತಾರೋ ಬಿಡಿಸೋದಿಲ್ವೋ ಅದೆಲ್ಲ ನಂತರದ್ದು, ನಿನ್ನ ಮಾತು ನಡೀಬೇಕಲ್ಲ ಅದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಏನಾಗ್ತದೆ, ಬಿಡಿಸ್ಕೊಂಡು ಕರ್ಕೊಂಬರ್ತಾರೆ. ದುರ್ಯೋಧನ ತನ್ನ ಬಿಡಾರಕ್ಕೆ ಹೋಗ್ತಾನೆ. ಸಾಕಷ್ಟು ಅಲ್ಲಿ ಬೈತಾರೆ, ಅರ್ಜುನ ಭೀಮಸೇನ ದೇವರು ಎಲ್ಲ ಬೈತಾರೆ. ನಿನ್ನೆ ದುರ್ವ್ಯಾಪಾರದಿಂದ ಹಸ್ತಿನಾವತಿಯ ಕುರುವಂಶದ ಮರ್ಯಾದೆ ಅನ್ನೋದು ಎಲ್ಲಿಗೆ ಬಂತು ಅಂತ ಯೋಚನೆ ಮಾಡುವಂತೆಲ್ಲ ಹೇಳ್ತಾರೆ. ದುರ್ಯೋಧನನಿಗೆ ಬೇರೆಯವರು ಯಾರ ಬುದ್ಧಿವಾದವನ್ನೂ ಕೂಡ ಕೇಳದೇ ಇರುವಂತಹ ದುರಹಂಕಾರಿ. ತತ್ರಾಪಿ ಅದರಲ್ಲಿ ಪಾಂಡವರು, ಅದರಲ್ಲಿಯೂ ಭೀಮಸೇನ ದೇವರು, ಅರ್ಜುನ, ಇವರು ಹೇಳ್ತಕ್ಕಂತಹ ಮಾತುಗಳು ಅಂತಂದ್ರೆ ಅವನಿಗೆ ಇದು ಒಂದಕ್ಕಿಂತಲೂ ಏಕೈಕಮಪ್ಯನರ್ಥ. ಇದು ವಿಷನೋ, ಸಾಮಾನ್ಯ ವಿಷನೋ, ಪ್ರಾಣಘಾತಕನೋ, ಕಾಲ್ಕೂಟ ವಿಷನೋ ಅಂತ ಕೇಳಿದರೆ ಪಾಂಡವರು ಅದರಲ್ಲೇ ತತ್ರಾಪಿ ಭೀಮಾರ್ಜುನರಿಂದ ಬರ್ತಕ್ಕಂತಹ ಮಾತುಗಳು ಅಂದರೆ ಕಾಲ್ಕೂಟ ವಿಷ ಇದ್ದ. ಅದನ್ನ ಹೆಂಗೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ? ಹೋಗ್ತಾನೆ, ಕೂತ್ಕೋತಾನೆ. ಇವ ಹೋಗಿ ತನ್ನ ಬಿಡಾರದಲ್ಲಿ ಕೂತ್ಕೊಂಡಿರ್ತಾನೆ. ಕರ್ಣ ಬರ್ತಾನೆ, ಶಕುನಿ ಬರ್ತಾನೆ, ಎಲ್ಲರೂ ಬರ್ತಾರೆ, ದುಶ್ಯಾಸನ ಬರ್ತಾನೆ. ಕರ್ಣ ಬಂದು ಮಾತಾಡ್ತಾನೆ, ಏನು ದುರ್ಯೋಧನ, ನಮ್ಮಂಥವ್ರು ಎದುರಿಸ್ಲಿಕ್ಕೆ ಆಗಲಿಲ್ಲ ಗಂಧರ್ವರನ್ನು, ಏಕಾಂಗಿಯಾಗಿ ಹೆಂಗೆ ಗೆದ್ದು ಬಂದಿ ನೀನು, ನೀನು ಮಹಾಪರಾಕ್ರಮಿ ಅಂತ ಹೇಳಿ ಸ್ತೋತ್ರ ಮಾಡ್ತಾನೆ. ಕರ್ಣ ಗೊತ್ತೇ ಇರೋದಿಲ್ಲ ಇದೆಲ್ಲ ವೃತ್ತಾಂತ ನಡೆದಿತ್ತು. ಓಡೋಗ್ಬಿಟ್ರೆ ತನ್ನ ಕರ್ಣ. ಆವಾಗ ದುರ್ಯೋಧನ ಅಂತಾನೆ, ಇಲ್ಲ ನಾನು ಗೆಲ್ಲಿಲ್ಲ ಅಂತ ಸತ್ಯವಾದ ಮಾತನ್ನು ಆಡಿಬಿಡ್ತಾನೆ ದುರ್ಯೋಧನ ಆಕಸ್ಮಿಕವಾಗಿ. ದುರ್ಯೋಧನನ ಬಾಯಿಯಿಂದ ಸತ್ಯವಚನ ಅಂತ ಅನ್ನೋದು ಅದು ಆಕಸ್ಮಿಕವಾಗಿ ಬರಬೇಕು. ಭೂತದ ಬಾಯಿಯಲ್ಲಿ ಭಗವದ್ಗೀತಾ ಬಂದಂಗೆ ಹೇಳಿಬಿಡ್ತಾನೆ ಸತ್ಯವನ್ನು. ಯಾಕೆ, ಏನಾಯಿತು? ಆವಾಗ ಇಲ್ಲ, ಹೀಗೆ ಗಂಧರ್ವರು ನನ್ನನ್ನು ಹೆಡಮುರಿಗೆ ಕಟ್ಟಿದ್ರು, ಅವರೆಲ್ಲ ನಿಂದೆ ಮಾಡಿದರು, ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದರು, ನನ್ನ ಕುಲವನ್ನು ನಿಂದಿಸಿದರು. ಯುಯುತ್ಸು ಹೋಗಿ ಪಾಂಡವರಿಗೆ ವೃತ್ತಾಂತವನ್ನು ಹೇಳ್ದ. ಭೀಮಾರ್ಜುನರು ಬಂದಿದ್ದರು, ಅವರು ಬಿಡಿಸಿದರು. ನನಗೆ ತುಂಬ ಅಪಮಾನ ಆಗೋಗ್ಬಿಡ್ತು. ಪಾಂಡವರು ಬಂದು ಬಿಡಿಸೋ ಹಾಗೆ ಆಗೋಗ್ಬಿಡ್ತಲ್ಲ ನನ್ನ ಸ್ಥಿತಿ ಅಂತ ಅನ್ನೋದು ನನಗೆ ಅತ್ಯಂತ ವೇದನಾಕರವಾಗಿರತಕ್ಕಂಥ ವಿಚಾರ. ಹೌ ಪಿಟಿಯಬಲ್ ಕಂಡೀಷನ್ ಅಂತ ನಾವು, ಎಷ್ಟು ಅತ್ಯಂತ ನೋವಿನ ಸಂಗತಿ ಇದು. ನೆನೆಸ್ಕೊಂಡ್ರೆ ನಂಗೆ ಬದುಕೋದು ಬೇಡ, ತಕ್ಷಣ ಸಾಯಬೇಕು ಅಂತ. ಅದಕ್ಕೇ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ನಾನು ಪ್ರಾಯೋಪವೇಶಕ್ಕೆ ಕೂತ್ಕೊತೀನಿ, ಅಂದರೆ ಆಮರಣಾಂತ ಉಪವಾಸ ಕೂತ್ಕೋತೀನಿ ಅಂತಾನೆ. ಎಲ್ಲರೂ ಬೇಕಾದಷ್ಟು ಬಂದು ಹೇಳ್ತಾರೆ, ಹಾಗಲ್ಲ ಹೀಗಲ್ಲ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಶಕುನಿ ಬರ್ತಾನೆ. ನೋಡು ದುರ್ಯೋಧನ, ನಿಂಗೆ ಯಾವುದರ ಮೇಲೆ ಬೇಸರ? ನೀನು ಗಂಧರ್ವರುಗಳ ಬಗ್ಗೆ ಅನುಚಿತವಾದ ವರ್ತನೆಯನ್ನು ಮಾಡಿದ್ದೀ ಅಂತನ್ನೋದು ನಿನ್ನ ಬಗ್ಗೆ ಬೇಸರನೋ, ಅಥವಾ ಗಂಧರ್ವರು ನಿನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಅಂತ ಬೇಸರನೋ, ಅಥವಾ ನಿನ್ನನ್ನು ಗಂಧರ್ವರುಗಳು ಅಪಮಾನಿಸಿ ಕಟ್ಟಿ ಹಾಕಿದಾಗ ಪಾಂಡವರು ಬಂದು ಬಿಡಿಸಿದರು ಅಂತ ಬೇಸರ? ಯಾವುದು ಹೇಳ? 3 ಕಾರಣ ಇದೆ. ನೀನು ಅನುಚಿತ ವರ್ತನೆಯನ್ನು ತೋರಿಸಬಾರ್ದಾಗಿತ್ತು, ಅದನ್ನು ತೋರಿಸ್ಬಿಟ್ಟು ಆ ತಪ್ಪನ್ನ ಮಾಡಿದ್ದಿರಲಿಲ್ಲ ಅಂದರೆ ಸರಿ ಇರ್ತಿತ್ತು ಅಂತ ಅನ್ನಿಸ್ತದ ಅಂತ ಕೇಳ್ತಾನೆ. ನನಗೆಲ್ಲ ಹಂಗೆ ಮನಸ್ಸಿನಲ್ಲೇ ಇಲ್ಲ ಅಂತ ನಮ್ಮ ದುರ್ಯೋಧನ. ಅನುಚಿತ ವರ್ತನೆಯೇ ಅಲ್ಲ, ನಾ ಏನು ಮಾಡಿದ್ದೀನಿ ಅದು ಸರಿಯಾದದ್ದೇ ಅಂತಾನೆ. ಸರಿ, ಹಾಗಾದರೆ ಇದರ ಬಗ್ಗೆ ಬೇಸರ ಇಲ್ಲ.
ಹಾಗಾದರೆ ಗಂಧರ್ವರುಗಳು ಹಿಡಿದು ಬಿಟ್ಟು ನಿನ್ನನ್ನು ಕಟ್ಟಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಬೇಸರನ? ಅವೆಲ್ಲ ಯುದ್ಧದ ಮಧ್ಯದಲ್ಲಿ ನಡೀತಿರ್ತದೆ. ಒಬ್ರು ಇನ್ನೊಬ್ಬರನ್ನು ಹಿಡಿತಾರೆ, ಹೊಡಿತಾರೆ, ಕಟ್ತಾರೆ, ಹಾಕ್ತಾರೆ, ಅವ್ರು ಬೈತಾರೆ, ನಾವು ಬೈತೀವಿ. ನಾವು ಯುದ್ಧದಲ್ಲಿ ಕೈ ಮೇಲಾದಾಗ ಇನ್ನೊಬ್ಬರನ್ನು ಮುದಲಿಸಿ ಮಾತಾಡ್ತೀವಿ. ನಮ್ಮ ಕೈ ಮೇಲಾದ್ರೆ ನಾವು ಮುದಲಿಸ್ತೀವಿ, ಅವ್ರ ಕೈ ಮೇಲಾದ್ರೆ ಅವ್ರು ಮುದಲಿಸ್ತಾರೆ. ಅದೇನು ದೊಡ್ಡ ವಿಚಾರ? ಅದು ಅಲ್ಲ. ಹಂಗಂದ್ರೆ ಯಾವುದು? ಪಾಂಡವರು ಬಂದುಬಿಟ್ಟು ನನ್ನನ್ನು ಬಿಡಿಸಿದ್ರು ಅಂತ ಅನ್ನೋದು ನಿನಗೆ ಬೇಸರದ ಸಂಗತಿ ಆಗಿದೆಯಾ ಅಂತ ಕೇಳ್ತಾನೆ. ಮತ್ತಿಲ್ಲದೇನೆ ಪಾಂಡವರಂಥವ್ರು ಬಂದು ನನ್ನಂಥ ಅಭಿಮಾನಿ ಪುರುಷನನ್ನು ಬಿಡಿಸೋದು ಅನ್ನೋದು ಅದು ದುಃಖಕರ ಅಲ್ವೇನೋ ಮಾವ? ನೀ ಹೇಗೆ ಯೋಚನೆ ಮಾಡ್ತೀಯ? ನನ್ನನ್ನು ಕಟ್ಟಿ ಹಾಕಿರಬೇಕು, ಅವ್ರ ಎದುರಿಗೆ ಬಂದುಬಿಟ್ಟು ಗಂಧರ್ವರಿಗೆ ಸಮಾಧಾನವನ್ನು ಹೇಳಿ ಬಿಟ್ಟು ಬಿಡ್ರಿ ಅಂತ ಅವ್ರು ದೊಡ್ಡತನದ ಮಾತಾಡ್ತಿರ್ಬೇಕು. ಗಂಧರ್ವರುಗಳು ನೀವು ಹೇಳಿದಿರಿ ಅಂತ ನಾವು ಬಿಡ್ತಾ ಇದ್ದೀವಿ, ಧರ್ಮರಾಜ ಹೇಳ್ದ ಅಂತ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಎಷ್ಟು ದುಃಖಕರವಾದದ್ದು! ಸಹಿಸ್ಲಿಕ್ಕಾಗ್ತದಾ? ಆ ಮಾತುಗಳನ್ನು ಕೇಳಿ ಬದುಕಲಿಕ್ಕೆ ಇಷ್ಟ ಇಲ್ಲದೆ ಇರೋಂಗಾಗಿದೆ ಅಂತಾನೆ. ಓ, ಸಮಸ್ಯೆ ಇಲ್ಲಿದೆ. ಸರಿ, ಸಮಾಧಾನ ಹೇಳ್ತೀನಿ ಕೇಳು ಅಂತಾನೆ ಶಕುನಿ. ನೋಡ್ರಿ, ಅವ ಮೊದಲೇ ಶಕುನಿ. ಸಮಾಧಾನ ಹೇಳ್ತೀನಿ ಕೇಳು, ನೀವು ತುಂಬ ಬೇಸರ ಮಾಡ್ಕೋಬೇಡ ಅಂತ. ಪಾಂಡವರು ಯಾರು ಅಂತ ಅಂದ್ಕೊಂಡಿದ್ದೀನಿ? ಪಾಂಡವರು ಯಾರು? ನಿಂಗೇನಾಗಬೇಕು? ದಯಾದಿಗಳ, ವಿರೋಧಿಗಳ, ಮತ್ಸರಿಗಳ, ಬಂಧುಗಳ? ಏನಾಗಬೇಕು? ಎಲ್ಲದಕ್ಕೂ ವಾಸ್ತವದಲ್ಲಿ ಹ್ಞೂ ಅನ್ಬೇಕು ದುರ್ಯೋಧನ. ಸುಮ್ಮನೆ ಇರ್ತಾನೆ. ಯಾಕೆಂದರೆ ಶಕುನಿಯ ವಿಕಲ್ಪಗಳು ಭಾಳ ವಿಚಿತ್ರವಾದಂಥದ್ದು. ನೀವು ಯಾವುದನ್ನು ಒಪ್ಕೊಂಡ್ರೆ ಅದರ ತಕ್ಕಂಗೆ ಮಾತಾಡೋಣ. ಅದಕ್ಕಾಗಿ ಇದು ಯಾವುದೂ ಅಲ್ಲ. ಮತ್ತೇನು ಏನು ಅನ್ನೋದನ್ನು ನಾ ಹೇಳ್ತೀನಿ ಕೇಳು. ಪಾಂಡವರು ನಿನ್ನ ದಾಸರು. ಒಬ್ಬ ದಾಸನಾದವನಿಗೆ ಸ್ವಾಮಿಯ ಬಗ್ಗೆ ನಿಷ್ಠ ಇರಬೇಕಲ್ಲೇ. ಒಬ್ಬ ದಾಸ, ಒಬ್ಬ ಸೇವಕ ತನ್ನ ಸ್ವಾಮಿಯ ಬಗ್ಗೆ ಹೆಂಗೆ ನಡ್ಕೋಬೇಕು? ಸ್ವಾಮಿಗೆ ಏನರ ಕಷ್ಟ ಬಂದಿದೆ ಅಂದರೆ ಮೊದಲು ಏನು ಮಾಡಬೇಕು? ತನ್ನ ಪ್ರಾಣ ಕೊಟ್ಟಾದ್ರೂ ಅವ ಮೊದಲು ತಾನು ನುಗ್ಗಿ ಬರಬೇಕು. ಪಾಂಡವರು ಏನು ಮಾಡಿದ್ರು? ಅದೇ ಕೆಲಸ ಮಾಡ್ಲಿಕ್ಕೆ ಬಂದಾರ. ಉತ್ತರ ಕರ್ನಾಟಕದ ಕಡೆ ಒಂದು ಕೆಟ್ಟ ಗಾದೆ ಮಾತಿದೆ, ಭಾವ್ಯಾಗ ಬಿದ್ದರೂ ಭಾಂಚೋದಿಲ್ಲ ಅಂತ. ಈ ಕಡೆ ಹೇಳ್ತಾರೆ, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸಿ ಮಣ್ಣಾಗೋದಿಲ್ಲ ಅಂತ. ಹಂಗಿದ್ದೆ ಯಾರವ್ರು? ನಿನ್ನ ದಾಸರು. ಅವ್ರು ಮಾಡಬೇಕಾಗಿರೋ ಕೆಲಸ ಏನು? ಸ್ವಾಮಿ ನಿಷ್ಠಾವನ್ನು ಪ್ರದರ್ಶನ ಮಾಡೋದು. ಮಾಡ್ಯಾರ ಅವರು. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯೋ? ನೀ ಪ್ರಾಯೋಪವೇಶಕ್ಕೂ ಕೂತ್ಕೋಬೇಡ, ನಿಂಗೆ ಅಪಮಾನವೂ ಆಗಿಲ್ಲ. ಪಾಂಡವರು ತಮ್ಮ ಸ್ವಾಮಿ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ದಾಸರು, ನೀನು ಸ್ವಾಮಿ, ನೀನು ರಾಜರಾಜ ಅಂತೆಲ್ಲ ಹೇಳ್ತಾನೆ. ಇವ ಆದ್ರೂ ಅದನ್ನ ಕೇಳೋದಿಲ್ಲ. ಇವ ಕೂತ್ಕೊತಾನೆ. ಮತ್ತಿರ್ಗ ಆನಂತರದಲ್ಲಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನಡೀತದೆ. ದೈತ್ಯಗಳೆಲ್ಲರೂ ಬಂದು, ದುರ್ಯೋಧನ ನಿನ್ನ ಮೇಲೆ ಅಂತ ನಾವು ಭಾಳ ಇದನ್ನು ಇಟ್ಕೊಂಡಿದ್ದೀವಪ್ಪ, ಹೋಪ್ಸ್ ಇಟ್ಕೊಂಡಿದ್ದೀವಿ, ನೀ ಹೀಗೆಲ್ಲ ಪ್ರಾಣ ಕಳ್ಕೋಬಾರ್ದು ಅಂತೆಲ್ಲ ವಿವೇಕ ಹೇಳಿದ ಮೇಲೆ ಇವ ಪ್ರಾಯೋಪವೇಶವನ್ನು ಬಿಡ್ತಾನೆ. ಆವಾಗ ಶಕುನಿ ಏನು ಹೇಳಿದ್ನಲ್ಲ ಆ ಅಂಶವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ತಗೊಳ್ಳಿ. ಏನು ಹೇಳಿದ್ದ ಶಕುನಿ ಅಂತಂದರೆ, ಪಾಂಡವರು ವಾಸ್ತವದಲ್ಲಿ ಬಂಧುತ್ವವನ್ನು ಮುಂದೆ ಮಾಡಿಕೊಂಡು ಬಿಡಿಸ್ಲಿಕ್ಕೆ ಅಂತ ಬಂದರೆ ಶಕುನಿ ಏನು ಮಾಡ್ದ ಅಂತಂದರೆ ಅದನ್ನು, ಆ ಕ್ರಿಯಾ ಒಂದೇ ಆದ್ರೂ ಅದ್ರ ಹಿಂದಿರೋ ಆಂತರ್ಯವನ್ನು ಏನು ಮಾಡ್ದ, ಬದಲಿಸಿ ದುರ್ಯೋಧನನಿಗೆ ವಿವೇಕವನ್ನು ಹೇಳ್ದ. ಬದಲಿಸ್ಬಿಟ್ಟ. ದುರ್ಯೋಧನನ ಹತ್ರ ವಿವೇಕ ಅಲ್ಲ, ಸಾಂತ್ವನವನ್ನು ಹೇಳಬೇಕಾದ್ರೆ ಶಕುನಿ ಏನು ಮಾಡಿಬಿಟ್ಟ, ಬದಲಿಸ್ಬಿಟ್ಟು ಅವರು ಮಾಡಿದ್ದು ಅವರ ಕರ್ತವ್ಯ ಪ್ರಜ್ಞೆ ಅಂತ ಹೇಳಿ ಏನು ಮಾಡ್ದ, ಅದಕ್ಕೆ ಬಣ್ಣ ಕಟ್ಟಿಬಿಟ್ಟು. ಹೌದಷ್ಟೇ. ಹೆಂಗೆ ಇದನ್ನು ಶಕುನಿ ಒಂದು ಸರ್ತೆ ಮಾಡಿ ಇದನ್ನು ಮಾರ್ಗ ಹೇಳಿಕೊಟ್ನಲ್ಲ, ಮತ್ತು ಗುರುಗಳ ಆಜ್ಞಾವನ್ನು ಎಂದಿಗೂ ಮೀರ್ಲಿಕ್ಕೆ ಹೋಗಬಾರ್ದು. ಶಕುನಿಯ ಶಿಷ್ಯನೇ ದುರ್ಯೋಧನ. ಅವ ಅದಕ್ಕೆ ಏನಂದ ಅಂದರೆ, ನಾವು ಯುದ್ಧಕ್ಕೆ ಹೋಗಿದ್ವಿ, ವಿರಾಟ್ ರಾಜನ ಯುದ್ಧಕ್ಕೆ, ನಮಗೆ ಸೋಲ್ ಬಂತ. ಯುದ್ಧ ಮಾಡಲಿಕ್ಕೆ ಹೋಗಿರಲಿಲ್ಲ ನಾವು, ಮತ್ತಿನ್ನು ಯಾಕೆ ಹೋಗಿದ್ವಿ? ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾರಲ್ವ, ಅವರನ್ನು ಅಜ್ಞಾತವಾಸ ಅನ್ನುವಂತಹ ಹುತ್ತದಿಂದ ಹೊರಗೆ ಎಳಿಬೇಕಾಗಿತ್ತು. ಮತ್ತೇನು ಮಾಡಿದ್ರಿ? ಹುತ್ತದಿಂದ ಹಾವನ್ನು ಹೊರಗೆ ಎಳಿಬೇಕು ಅಂದರೆ ಹೊಗೆ ಹಾಕ್ಲಿಕ್ಕೆ ಹೋಗಬೇಕಾಗ್ತದೆ ಹತ್ರ. ಅದಕ್ಕೋಸ್ಕರ ಸೈನ್ಯ ಎಲ್ಲ ಕಟ್ಟಿಕೊಂಡು ವಿರಾಟ್ ರಾಜನನ್ನು ಹೆದರಿಸಿದ್ವಿ. ಅರ್ಜುನ ಹೊರಗೆ ಬಂದ. ನಮಗೆ ಬಂಧುತ್ವ ಇತ್ತಪ್ಪ, ನಾವು ಅದಕ್ಕೆ ಯುದ್ಧ ಮಾಡಲಿಲ್ಲ. ಅರ್ಜುನ ನಮ್ಮ ಜೊತೆ ಯುದ್ಧ ಮಾಡಿ ಗೆದ್ದೆ ಅಂತ ಓಡೋದ ಅಂತ ಪ್ರಸಂಗವನ್ನೆಲ್ಲ ಏನು ಮಾಡಿಬಿಟ್ರು, ತಮ್ಮ ಇಷ್ಟಕ್ಕನುಸಾರವಾಗಿ ಬದಲಾವಣೆ ಮಾಡ್ಕೊಂಡ್ಬಿಟ್ರು. ಆದ್ದರಿಂದ ನಮಗೆ ಸೋಲು ಅಂತನ್ನೋದು ಬಂದಿದೆ ಅಂತ ನೀವು ಯಾವಾಗ ಹೇಳಬೇಕು? ನಾವು ಯುದ್ಧ ಮಾಡಿದರೆ ಹೇಳಬೇಕು. ನಾವು ಯುದ್ಧ ಮಾಡಿಲ್ಲ.
ಮತ್ತು ಹಂಗಂದ್ರೆ ಯಾವ ಉದ್ದೇಶಕ್ಕೆ ಹೋಗಿದ್ವಿ? ಅಜ್ಞಾತವಾಸದಿಂದ ಪಾಂಡವರನ್ನು ಹೊರಗೆಳಿಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ವಿ. ನೋಡಿ, ದುರ್ಯೋಧನ ಹೊರಡೋಕ್ಕಿಂತಲೂ ಮುಂಚೆ ನಾನು ಸುಮಾರು 4-6 ದಿವಸದಗಳವರೆಗೆ ದುರ್ಯೋಧನನ ಕುಯುಕ್ತಿ ಏನಿತ್ತು ಅಂತಲೇ ವರ್ಣನ ಮಾಡಲಿಕ್ಕೆ ನಾನು ತೊಗೊಂಡಿದ್ದೀನಿ ಸಮಯವನ್ನು. ಅಲ್ಲಿ ತುಂಬ ಎಲಾಬರೇಟೆಡ್ ವೇಯಲ್ಲಿ ಸುಶರ್ಮನನ್ನು ಯಾಕೆ ಕರೆದ, ದಕ್ಷಿಣ ಗೋಗ್ರಹಣನೇ ಯಾಕೆ ಪೂರ್ವದಲ್ಲಿ ಆಗಬೇಕು, 3 ದಿವಸದ ನಂತರದಲ್ಲಿ ನಾವು ಯಾಕೆ ಹೋಗಬೇಕು, ಈ ಯುದ್ಧದಲ್ಲಿ ಲಾಭ ಏನು ನಷ್ಟ ಏನು, ಲಾಭ ಆದರೆ ಕೌರವ ಸೇನಾವಾಹಿನಿಗೆ ಯಾಕಾಗ್ತದೆ, ನಷ್ಟ ಆದರೆ ನಮಗೆ ಅದು ಸಂಘಟಿಸೋದಿಲ್ಲ ಯಾಕೆ, ಇದರಲ್ಲಿಂದ ವಾಸ್ತವದಲ್ಲಿ ಈ ಲಾಭವನ್ನು ಮುಂದಿಟ್ಟುಕೊಂಡು ನಾವು ಮಾಡಲಿಕ್ಕೆ ಹೊರಟಾಗ ಭೀಷ್ಮದ್ರೋಣಾದಿಗಳು ಧರ್ಮರಾಜಾದಿಗಳ ಅಜ್ಞಾತವಾಸವನ್ನು ಭಂಗಪಡಿಸಬೇಕು ಅನ್ನೋ ಇಷ್ಟ ಇಲ್ಲದೇ ಇದ್ದರೂ ನಮಗೆ ಸಹಾಯ ಹೆಂಗೆ ಮಾಡ್ತಾರೆ ಅಂತನ್ನೋ ವೃತ್ತಾಂತವನ್ನು ಸುದೀರ್ಘವಾಗಿ ಹೇಳಿದ್ದೀವಿ. ಅಲ್ಲಿ ಹೇಳಬೇಕಾದ್ರೆ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದೆ, ಅದನ್ನು ನೆನಪಿಸ್ತೀನಿ. ಏನಂದರೆ, ಭೀಷ್ಮದ್ರೋಣಾದಿಗಳು ಒಂದು ವೇಳೆ ಪಾಂಡವರ ಅಜ್ಞಾತವಾಸದ ಭಂಗವೇ ಇದಕ್ಕೆ ಉದ್ದೇಶ ಆಗಿದೆ ಅಂತ ಆಗಿಬಿಟ್ಟಿದ್ರೆ ಯುದ್ಧಕ್ಕೆ ಬಂದ ಮೇಲೆ ಮಾಡೋದಿಲ್ಲ ಅಂತನ್ನೋ ಮಾತುಗಳಲ್ಲ. ಯುದ್ಧಕ್ಕೆ ಬರಲಿಕ್ಕೇನೆ ಏನು ಮಾಡ್ತಿದ್ರಂದರೆ, ಇದನ್ನು ಒಪ್ಪೋದು ಬೇಡ, ಈ ಯುದ್ಧ ಬೇಡ ಅಂತ ಹೇಳಲಿಕ್ಕೆ ಆರಂಭ ಮಾಡ್ತಿದ್ರು. ಅದಕ್ಕೆ ದುರ್ಯೋಧನ ಏನು ಮಾಡಿದ್ದ ಅಂತಂದರೆ, ನಾನು ಪಾಂಡವರ ಜೊತೆಗೆ ಯುದ್ಧಕ್ಕೆ ಹೋಗಬೇಕು ಅಂತ ಮತ್ಸ್ಯ ದೇಶದ ಮೇಲೆ ಹೊರಟಿಲ್ಲ, ಮತ್ಸ್ಯ ದೇಶ ಅನ್ನೋದು ನಮ್ಮ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಮತ್ಸ್ಯ ದೇಶವನ್ನು ನಾವು ಗೆದ್ದು ಬಿಟ್ಟರೆ, ವಿರಾಟ ದೇಶದಂತಹ ಸಂಪದ್ಭರಿತ ದೇಶ ನಮಗೆ ವಶ ಆಗಿಬಿಟ್ರೆ ಆಗ ನಮ್ಮ ಗಡಿ ವಿಸ್ತರಣೆ ಆಗ್ತದೆ. ಕ್ಷತ್ರಿಯನಾಗಿರ್ತಕ್ಕಂಥವನು ಯಾವಾಗಲೂ ರಾಜ್ಯ ವಿಸ್ತರಣಾ ಆಕಾಂಕ್ಷಿಯಾಗಿರಬೇಕು ಅಂತನ್ನುವಂತಹ ಗಿಲೀಟಿನ ಮಾತುಗಳನ್ನು ದುರ್ಯೋಧನ ಆಡಿದ್ದ. ಚೆನ್ನಾಗಿ ನೆನಪಿಸ್ಕೊಳ್ಳಿ, ಆವಾಗ ಈ ವಿಷಯವನ್ನೆಲ್ಲ ನಾನು ಪ್ರಸ್ತಾಪ ಮಾಡಿದ್ದೆ. ನೋಡಿ, ಯುದ್ಧಕ್ಕೆ ಹೋಗೋ ತನಕ, ಭೀಷ್ಮದ್ರೋಣಾದಿಗಳನ್ನು ಯುದ್ಧಕ್ಕೆ ಒಪ್ಪಿಸೋ ತನಕ, ಯುದ್ಧವನ್ನು ಮಾಡೋ ತನಕ ಇದ್ದಂತಹ ಮಾತುಗಳೇ ಬೇರೆ. ಯುದ್ಧವನ್ನು ಮಾಡಿ ಏಕಾಂಗಿಯಾಗಿ ಅರ್ಜುನ ಬಂದುಬಿಟ್ಟು ಇವರನ್ನು ಪರಾಭವಗೊಳಿಸಿದರೆ ಆಗ ಆಡತಕ್ಕಂಥ ಮಾತುಗಳೇ ದುರ್ಯೋಧನಂದು ಬೇರೆದಿದೆ. ಅಂದಮೇಲೆ ದುರ್ಯೋಧನ ಒಬ್ಬ ಕುತ್ಸಿತವಾದಂತಹ ತಂತ್ರಗಾರಿಕೆಯಲ್ಲಿ, ಕುತ್ಸಿತ ನೀತಿಯನ್ನು ಜಗತ್ತಿನಲ್ಲಿ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಎಷ್ಟು ಚಾತುರ್ಯವನ್ನು ಹೊಂದಿದ್ದ ಅಂತ ಹೇಳಿ ಸುಮ್ಮನೆ ನಾನು ಹೀಗೆ ಮಧ್ಯದಲ್ಲಿ ಇಲ್ಲಿ ಇದನ್ನು ಅಲ್ಲೇ ಹೇಳಬೇಕಾದ್ರೆ ಇದು ಎಷ್ಟು ಕುತ್ಸಿತವಾದಂತಹ ನೀತಿ ಇದೆ ಅಂತ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದೆ. ಇದನ್ನು ಮುಗಿದ ಮೇಲೆ ಎಂಡ್ ಆಫ್ ದ ಡೇ ಕೊನೆಗೆ ಹೇಳಬೇಕಾದ್ರೆ ನಾನು ಯುದ್ಧ ಮಾಡೋವಂತಹ ಉದ್ದೇಶವನ್ನೇ ಹೊಂದಿರಲಿಲ್ಲ. ನನ್ನ ಉದ್ದೇಶ ಇದ್ದದ್ದು ಪಾಂಡವರ ಅಜ್ಞಾತವಾಸವನ್ನು ಭಂಗಪಡಿಸಬೇಕು. ಹಾಗಾದರೆ ಪಾಂಡವರ ಅಜ್ಞಾತವಾಸವನ್ನು ಭಂಗಪಡಿಸಿದ್ರು ಅಂತ ಕೇಳಿದರೆ, ಹೌದು, ಭಂಗ ಆಗಿದೆ ಅಂತ. ಹೆಂಗೆ? ಅಜ್ಞಾತವಾಸ ಇದ್ದಾಗಲೇ ಅರ್ಜುನ ಬಂದುಬಿಟ್ಟು ನಮ್ಮ ಜೊತೆಗೆ ಯುದ್ಧ ಮಾಡ್ದ. ಅವನ ಅರ್ಜುನ ಅಂತ ನಮಗಷ್ಟೇ ಅಲ್ಲ, ಪಾಂಡವರಿಗೆ ಸಮ್ಮತರಾಗಿರ್ತಕ್ಕಂತಹ ಭೀಷ್ಮದ್ರೋಣಾದಿಗಳಿಗೂ ಗೊತ್ತಿದೆ ಅಂತನ್ನುವ ಮಾತನ್ನು ದುರ್ಯೋಧನ ಹೇಳಿ, ಇದಕ್ಕನುಸಾರವಾಗಿ ಒಬ್ಬ ದೂತನನ್ನು ಏನು ಮಾಡ್ತಾನೆ, ಹಸ್ತಿನಾವತಿಯನ್ನು ಮುಟ್ಟೋಕ್ಕಿಂತಲೂ ಮುಂಚೆ ಒಬ್ಬ ದೂತನನ್ನು ಮತ್ಸ್ಯ ದೇಶಕ್ಕೆ ಕೊಟ್ಟು ಕಳಿಸ್ತಾನೆ ದುರ್ಯೋಧನ. ಹೋಗಿ ಹೇಳು, ನಾವು ವಾಸ್ತವದಲ್ಲಿ ಅರ್ಜುನನನ್ನು ಅಜ್ಞಾತವಾಸದ ಮಧ್ಯದಲ್ಲಿಯೇ ಕಂಡು ಹಿಡಿದಿದ್ದೀವಿ. ಧನಂಜಯೇನಾಸಿ ಪುನರ್ವನಾಯ ಪ್ರವ್ರಾಜಿತ ಸಮಯೇ ತಿಷ್ಟಪಾರ್ಥ ತ್ರಯೋದಶೇ ಹ್ಯೇಷ ಕಿರೀಟಮಾಲಿ ಸಂವತ್ಸರೇ ಪಾಂಡವಯೋಧ್ಯ ದೃಷ್ಟ. ನೀವು ಹೋಗಿ ಹೇಳು ದೂತ ಏನಂತಂದರೆ, ನೋಡಪ್ಪ, ಅರ್ಜುನನ ನಿಮಿತ್ತವಾಗಿ ನೀವೇನು ಮಾಡಿದ್ದೀರಿ ಅಂತಂದರೆ ಅಜ್ಞಾತವಾಸದಲ್ಲಿ ಭಂಗವನ್ನು ಅನುಭವಿಸಿದ್ದೀರಿ. ಅಜ್ಞಾತವಾಸದ ಕಾಲಾವಧಿ ಇನ್ನೂ ಮುಗಿದಿಲ್ಲ, ಅಷ್ಟರ ಮುಂಚೆನೇ ನೀವು ಅನಾವರಣಗೊಂಡಿದ್ದೀರಿ ಜಗತ್ತಿನ ಮಧ್ಯದಲ್ಲಿ. ಅದಕ್ಕೋಸ್ಕರವಾಗಿ ಅವರು ಪುನಃ ವನವಾಸಕ್ಕೆ ಹೋಗಬೇಕು ಅಂತ ಅವರಿಗೆ ತಿಳಿಸಿಬಿಡು ಅಂತ ಹೇಳಿ ಒಬ್ಬ ದೂತನನ್ನು ಅತ್ಯಂತ ವೇಗದಿಂದ ಹೋಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕಳಿಸ್ತಾನೆ. ಇತ್ತ ಕಡೆಗೆ ಉತ್ತರಾದೇವಿಯ ವಿವಾಹವನ್ನು ನಿಶ್ಚಯ ಮಾಡಿಕೊಂಡು ವಿವಾಹದ ತರಾತುರಿಯಲ್ಲಿದ್ದಾರೆ ಪಾಂಡವರು. ದೂತ ಬಂದು ಏನು ಮಾಡ್ತಾನೆ ಅಂದರೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ನೋಡಿ, ದುರ್ಜನ ಅಂತನ್ನವನೇನಿದ್ದಾನಲ್ಲ, ಅವನು ಎಲ್ಲಿದ್ರೂ ವಿಷನೇ. ನಿಮಗೆ ಒಂದೊಂದು ಕಡೆ ವಿಷ ಇದ್ದದ್ದು ಕಾಣುತ್ತದೆ ಕೆಲವು ಪ್ರಾಣಿಗಳಲ್ಲಿ.
ಸರ್ಪಕ್ಕೆ ಬಾಯಿಯಲ್ಲಿದೆ, ಹಲ್ಲಿಗೆ ಸಲೈವ ಅಂತಿರಲ್ಲ ಜೊಲ್ಲು ಅದರಲ್ಲಿದೆ. ಹಾಗೇನೆ ತಕ್ಷಕಸ್ಯ ವಿಷಂದಂತೆ ಮಕ್ಷಿಕಾಯಾಶ್ಚ ಮಸ್ತಕೆ, ಹಾಗೆ ಜೇನ್ನೊಣಕ್ಕೆ ತಲೆಯಲ್ಲಿರ್ತದಂತೆ. ವೃಶ್ಚಿಕಸ್ಯ ವಿಷಂದಂತೆ, ಚೇಳಿಗೆ ಆ ರೀತಿ ಹಲ್ಲಿನಲ್ಲಿರುತ್ತಂತೆ. ದುರ್ಜನನಿಗೆ ಎಲ್ಲಿರ್ತದೆ ವಿಷ ಅಂತಂದರೆ ಎಂಟೈರ್ ಬಾಡಿಯಲ್ಲಿರುತ್ತಂತೆ. ಎಷ್ಟು ದೀರ್ಘವಾಗಿ ಹೇಳಿದ್ನಲ್ಲ ಅಷ್ಟೇ ದೀರ್ಘವಾಗಿ ಅದನ್ನ ಅರ್ಥ ಮಾಡಿಕೊಡ್ರಿ. ಯಾಕೆಂದರೆ ಹಂಗಿರ್ತಾರಂತವ್ರು. ಅವ್ರು ಎಲ್ಲ ಕಡೆನೂ ನೀವು ಎಲ್ಲಿ ಅಲ್ಲಿ ಮುಟ್ಟಿದರೆ ಸಕ್ರೆ ಗೊಂಬಿ ಹೆಂಗೆ ಮುಟ್ಟಿದ ತಕ್ಷಣ ತಿಂದ್ರಿ ಎಲ್ಲಿ ನೆಕ್ಕಿದ್ರೂ ಹೆಂಗೆ ಸೀನೋ ಹಾಗೆ ದುರ್ಯೋಧನಾದಿಗಳ ಸ್ವಭಾವ ಏನಂದ್ರೆ ನೀವು ಈ ಪ್ರಸಂಗ ಅಲ್ಲ ಯಾವ ಪ್ರಸಂಗ ನೋಡಿದ್ರೂ ಅಲ್ಲೊಂದು ಕುತ್ಸಿತವಾದಂತಹ ವಿಚಾರ, ಅಲ್ಲೊಂದು ಕುತ್ಸಿತವಾದ ಸ್ವಭಾವ, ಅಲ್ಲೊಂದು ಕುತ್ಸಿತವಾದಂತಹ ನೀತಿ, ಅಲ್ಲೊಂದು ಕುತ್ಸಿತವಾಗಿರತಕ್ಕಂತಹ ವಿಷಯ ಪ್ರಸ್ತಾಪನ, ಇವೆಲ್ಲ ಇದ್ದೇ ಇರ್ತವೆ. ಅಲ್ಲಿ ನಡೀತಿರೋದು ವಿವಾಹದ ವಿಚಾರ. ಆ ವಿವಾಹ ಏನಾಗಿರಬಾರ್ದು, ಇವರು ನೆಮ್ಮದಿಯಿಂದ ನಡೆಸಿರಬಾರ್ದು. ವಿವಾಹ ನೆಮ್ಮದಿಯಿಂದ ಆಗಬಾರ್ದು ಅಂದ್ರೇನು, ಅವರು ಆತಂಕಕ್ಕೆ ಒಳಗಾಗಬೇಕು. ಯಾವ ಆತಂಕ? ಈ ಅಜ್ಞಾತವಾಸದ ಆತಂಕ ಆಗಬೇಕು. ಅಜ್ಞಾತವಾಸದಲ್ಲೇ ನೀವು ಕಂಡಿದ್ದೀರಿ, ಆದ್ದರಿಂದ ನೀವು ವನವಾಸಕ್ಕೆ ಹೋಗಬೇಕು ಅಂತ ಕೇಳಿದ ತಕ್ಷಣ ಇವ ಧರ್ಮಿಷ್ಠನಾದದ್ರಿಂದ ಇವರು ಯದ್ಯಪಿ ಮುಗಿಸಿದ್ದಾರೆ ಅಂತನ್ನುವಂತಹ ವಿಶ್ವಾಸದಲ್ಲಿದ್ದರೂ ಈ ವಿಚಾರ ಕೇಳ್ತಿರೋ ಹಾಗೆ ವಿರಾಟ್ ರಾಜ ಕನ್ಯಾ ಕೊಡೋದನ್ನು ನಿಲ್ಲಿಸಬೇಕು. ಇವ್ರು ತಿರ್ಗಾ ವನವಾಸಕ್ಕೆ ಅಂತ ಹೊಂಟು ಬಿಟ್ಟರೆ ಸೊಸಿನ ಮನೆಯಲ್ಲಿ ತುಂಬಿಸ್ಕೊತಾರೆ, ಏನು ವನದಲ್ಲ ತುಂಬಿಸ್ಕೊತಾರೆ ನೋಡ್ರಿ. ಅಂದರೆ ಏನಂದರೆ ಸದಾ ಕಾಲಕ್ಕೂ ನೀವು ಎಲ್ಲಮ್ಮನ್ನು ಗಿಂಡಿದ್ರೂ ಕೂಡ ನಮ್ಮ ಕಡೆಯಿಂದ ನಿಮಗೇನು ಸಿಗಬೇಕು ಅಂದರೆ ವಿಷನೇ ಸಿಗಬೇಕು. ನಿಮಗೆ ಎಲ್ಲೆಲ್ಲೆಲ್ಲೂ ಬೇರೆ ಪದಾರ್ಥ ನಿಮಗೆ ದೊರೆತಿರಬಾರ್ದು. ಅಲ್ಲಿ ವಿವಾಹದ ವಿಚಾರ ಎಲ್ಲ ನಡೀತಾ ಇದೆ. ಅವಸರವಾಗಿ ಬಂದ ದೂತ. ತಥೋಬ್ರವೀತ್ ಧರ್ಮ ಸುತೋಪ್ರಹಸ್ಯ, ಇದನ್ನು ಹೋಗಿ ಧರ್ಮರಾಜನಿಗೆ ಹೇಳಿದ್ರೆ ಅವ ನಕ್ಕ. ಅವ ಅದನ್ನು ಏನು ಮಾಡಲಿಲ್ಲ ಅಂದರೆ ಇದೊಂದು ವಿಚಾರ ಮಾಡುವಂತಹ ವಿಷಯನೇ ಅಲ್ಲ ಅಂತ. ವಿಚಾರ ಯಾವುದನ್ನು ಮಾಡಬೇಕು, ಯುಕ್ತವೋ ಅಯುಕ್ತವೋ ಅಂತ ಯಾವುದನ್ನು ಮಾಡಬೇಕು ಅಂದರೆ ವಿಚಾರಕ್ಕೆ ಒಂದು ಆದ್ಯತೆ ಇರಬೇಕು, ಅದಕ್ಕೊಂದು ರಸ ಇರಬೇಕು, ಅದಕ್ಕೊಂದು ಪುಷ್ಟಿ ಇರಬೇಕು. ನಾವು ಸುಮ್ಮನೆ ಇದನ್ನು ವಿಚಾರ ಮಾಡೋದರಲ್ಲಿ ಉಪಯೋಗ ಇಲ್ಲ. ಇದನ್ನು ಏನು ಮಾಡೋಣ ಅಂದರೆ ನಾವು ಉತ್ತರ ಹೇಳೋದಕ್ಕಿಂತ ಇನ್ನೊಬ್ಬರ ಕಡೆಯಿಂದ ಉತ್ತರ ಹೇಳಿಸಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಯಾರನ್ನ ಅವರು ಯುದ್ಧಕ್ಕೆ ಕರ್ಕೊಂಬಂದಿದ್ರು ಅವ್ರ ಬಾಯಿಂದ ಹೇಳಿಸೋಣ ಅಂತ ಅವ ಏನು ಮಾಡ್ದ ಧರ್ಮರಾಜ. ಇವನು ಇಷ್ಟು ವಕ್ರವಾಗಿ ಯೋಚನೆ ಮಾಡ್ತಾನೆ ಅಂದರೆ ಇವನ್ಕಿಂತಲೂ ವಕ್ರತಾದಲ್ಲಿ ಬಲು ವಕ್ರ ಅವನು ಧರ್ಮರಾಜ. ಅವನೇನು ಮಾಡ್ದ, ಭಾಳ ಬುದ್ಧಿವಂತಿಕೆ ಉಪಯೋಗಿಸಿ, ನೀನು ಬಂದು ಏನು ಹೇಳ್ತಿದ್ದೀಯ, ನಮ್ದು ಅಜ್ಞಾತವಾಸ ಮುಗುದಿಲ್ಲ ಅಂತ. ಹೌದಲ್ಲ, ನಮಗೂ ಅವನಿಗೂ ಸಮ್ಮತರಾದವರು ಭೀಷ್ಮ ದ್ರೋಣ ಕೃಪಾದಿಗಳು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರನ್ನೇ ಕರ್ಕೊಂಬಂದಿದ್ದ ಅವ ಯುದ್ಧಕ್ಕೆ. ಅವ್ರ ಸಮಕ್ಷಮದಲ್ಲೇ ನಮ್ಮ ಅಜ್ಞಾತವಾಸ ಭಂಗ ಆಗಿದೆ ಅಂತ ಬೇರೆ ಹೇಳ್ತಿದ್ದಾನೆ. ಅಂದಮೇಲೆ ಯಾರ ಸಮಕ್ಷಮದಲ್ಲೇ ಅಜ್ಞಾತವಾಸ ಭಂಗ ಆಗಿದೆ ಅಂತ ಹೇಳ್ತಿದ್ದೀಯಲ್ಲಪ್ಪ, ಅವ್ರು ನಮ್ಮ ಅಜ್ಞಾತವಾಸ ಭಂಗ ಆಗಿದೆ ಅಂತ ಒಪ್ಪಿಕೊಂಡ್ರೆ ನಾವು ವನಕ್ಕೆ ಹೋಗ್ತೀವಿ ಅಂತ ಹೇಳೋಗು ಅಂತ ನಂದ. ನಿನ್ನನ್ನು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಟ್ಟರೆ ಅದು ಸಾಧುವಾದ ವೃತ್ತ ಅಂತ. ನನ್ನನ್ನು ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಕೊಡೋದಿಲ್ಲ ರೀ, ನಮ್ಮ ಮನೆ ಜವಾನ ಉತ್ತರ ಕೊಡ್ತಾನೆ, ಅಥವಾ ನಿಮ್ಮ ಮನೆ ಜವಾನ ಕೊಡ್ತಾನೆ, ಅಥವಾ ನಿನ್ನ ಹೆಂಡತಿ ಉತ್ತರ ಕೊಡ್ತಾಳೆ ಅಂತ ಹೇಳಿದ್ರೆ ಹೆಂಗಿರ್ತದೆ ಅದು ಎಷ್ಟು ಅತ್ಯಂತ ಅಸಹ್ಯವಾಗಿರ್ತಕ್ಕಂತಹ ರಿಪ್ಲೈ ಅದು. ಪ್ರತಿಕ್ರಿಯೆ ಬರೋದಾದರೆ ಹೆಂಗೆ ಬರಬೇಕು ಅಂದರೆ, ಒಬ್ಬ ವ್ಯಕ್ತಿ ರಾಜೋಚಿತವಾದಂತಹ ನಡೆಯ ನುಡಿಗಳಿಗೆ ಅನುಸಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರೆ ರಾಜೋಚಿತವಾಗಿ ಉತ್ತರ ಕೊಡ್ತಾರೆ. ಅದು ಅತ್ಯಂತ ಕುತ್ಸಿತವಾದಂತಹ ರೀತಿಯಲ್ಲಿ ಪ್ರಸ್ತಾಪ ಆಯಿತು ಅಂತಂದರೆ ಉತ್ತರ ಕೊಡೋರು ಏನು ಮಾಡ್ತಾರೆ ಅಂತಂದರೆ, ಇದಕ್ಕೆ ನಾವು ಉತ್ತರ ಕೊಟ್ಟರೆಲ್ಲ ಚೆನ್ನಾಗಿರೋದಿಲ್ಲ, ಇದಕ್ಕೆ ಯಾರು ಉತ್ತರ ಕೊಟ್ಟರು ನೀವು ಅದನ್ನು ಒಪ್ತೀರೋ ಅವ್ರ ಬಾಯಿಂದನೇ ಕೇಳ್ರಿ. ಪಿತಾಮಹ ಶಾಂತನವೋ ಬ್ರವೀತು ಯದ್ಯತ್ರ ಪೂರ್ಣೋ ನತ್ರಯೋದಶೋನಃ. ನಮಗಿಬ್ಬರಿಗೂ ಸಮ್ಮತರಾಗಿರ್ತಕ್ಕಂಥವ್ರು ಭೀಷ್ಮಾಚಾರ್ಯರು ಅಂತ ನೀ ಹೇಳ್ತೀಯಲ್ಲಪ್ಪ, ಆ ಭೀಷ್ಮಾಚಾರ್ಯರ ಬಾಯಿಂದ ಹೇಳಿಸು ಏನಂದರೆ ನಮ್ಮದು ಅಜ್ಞಾತವಾಸ ಮುಗುದಿಲ್ಲ ಅನ್ನೋದನ್ನು ಅವ್ರು ಹೇಳಿ. ಅವರೇನು ನನ್ನ ಪಕ್ಷದೊಳಗಿಲ್ಲ. ಈಗ ಅವ್ರು ಯಾವ ಪಕ್ಷದಲ್ಲಿದ್ದಾರೆ? ನಿನ್ನ ಪಕ್ಷದಲ್ಲೇ ಇದ್ದಾರೆ. ನಿನ್ನ ಪಕ್ಷದಲ್ಲಿರೋ ಭೀಷ್ಮಾಚಾರ್ಯರು ಅವರು ನನ್ನ ವಿರುದ್ಧವಾಗಿ ನಿರ್ಣಯ ಕೊಟ್ಟರು ನಾನು ಹೋಗ್ತೀನಿ ಅಂದರೆ ಏನರ್ಥ ಅಂದರೆ, ನೀನು ಆಡುವಂತಹ ಮಾತುಗಳಿಗೆ ವಾಸ್ತವದಲ್ಲಿ ಏನಿಲ್ಲ, ನನ್ನ ಹತ್ತಿರದಲ್ಲಿ ತಿಲಮಾತ್ರದಷ್ಟು ಬೆಲೆ ಇಲ್ಲ. ಇದು ಒಬ್ಬ ಅತ್ಯಂತ ಧೀಮಂತ ಇದು ಸಾಮಾನ್ಯರಿಗೆಲ್ಲ ತುಂಬ ದೊಡ್ಡ ಅವಮರ್ಯಾದೆ ಅಂತ ಆಗೋದಿಲ್ಲ. ಸಾಮಾನ್ಯ ಮನುಷ್ಯ ತಾನು ಯೋಚನೆ ಮಾಡಬೇಕಾದ್ರೆ ಇದನ್ನು ದೊಡ್ಡ ಅವಮಾನ ಅಂತ ಪರಿಭಾವಿಸೋದಿಲ್ಲ. ಕೆಲವರು ಪರಿಭಾವಿಸ್ತಾರೆ. ತುಂಬ ಕೀರ್ತಿ ಪ್ರತಿಷ್ಠಾವಂತರಾದಂಥವ್ರಿಗೆ ಇದೊಂದು ದೊಡ್ಡ ಹೊಡೆತ ಇದು.
ಯಾರು ಉತ್ತರ ಕೊಡ್ತಾರೆ ಅಂತಂದರೆ ಮನೆಯಲ್ಲಿದ್ದವನು ಯಾವನೋ ಕೆಲಸಕ್ಕೆ ಬರದೆ ಬಂದು ಉತ್ತರ ಕೊಟ್ಟ ಅಂತಂದರೆ ಇದ್ದವರೆಲ್ಲರೂ ಬದುಕಿದಿರೋ ಅಥವಾ ಸತ್ತಿದಿರೋ ಅಂತ ಅವ ಏನಾಗ್ಬಿಡ್ತಾನೆ ರೇಲಿಗೆ ಶುರು ಮಾಡ್ತಾನೆ. ಆದ್ದರಿಂದ ಧರ್ಮರಾಜ ಏನು ಮಾಡ್ತಾನೆ ಅಂತಂದರೆ ಇಂಥ ಸಮಯದಲ್ಲಿ ಈ ರೀತಿಯಾದಂತಹ ಉಪದ್ವ್ಯಾಪ್ತನವನ್ನು ಇವನು ಮಾಡ್ತಾನೆ ಅಂದರೆ ಇವನಿಗೆ ಯಾರ ಕಡೆಯಿಂದ ಉತ್ತರ ಕೊಡಿಸ್ಬೇಕು ಅಂದರೆ ಆ ದೂತನೂ ಕೂಡ ಈ ವಿಷಯವನ್ನು ಹೇಳಬೇಕಾದ್ರೆ ಅವನು ಅಸಹ್ಯ ಪಟ್ಕೊಂಡು ಹೇಳಬೇಕು. ಪಿತಾನವಃ ಶಾಂತನವೋ ಬ್ರವೀತು, ಭೀಷ್ಮಾಚಾರ್ಯ ಇದಕ್ಕೆ ಉತ್ತರ ಹೇಳಲಿ ಅಂತಂದ್ರೆ ಏನರ್ಥ? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳೋದು ಸೂಕ್ತ ಅಲ್ಲ ಅಂದರೆ ನಿನ್ನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಅನರ್ಹವಾದದ್ದು. ಜಗತ್ತಿಡೀ ರಾಜರಾಜ ಅಂತ ಯಾವ ದುರ್ಯೋಧನನನ್ನು ಗೌರವಿಸ್ತಾ ಇದೆ, ಅಂಥ ದುರ್ಯೋಧನ ಒಬ್ಬ ದೂತನನ್ನು ಕಳಿಸಿದರೆ ದೂತನಿಗಾಗುವಂಥ ಮರ್ಯಾದೆ ಯಾರ ಅವಮರ್ಯಾದೆ? ಅದು ದುರ್ಯೋಧನನ ಅವಮರ್ಯಾದೆ. ಆ ಅವಮರ್ಯಾದೆಯನ್ನು ಮಾಡ್ತಾನೆ. ಸಂವತ್ಸರಾಂತೇದು ಧನಂಜಯೇನ ವಿಸ್ಫಾರಿತಂ ಗಾಂಡಿವಂ ಆಜಿಮಧ್ಯೆ ಪೂರ್ಣೋನ ಪೂರ್ಣೋ ನೈತಿ ಬ್ರವೀತು ಯದ್ಯಸ್ಯ ಸತ್ಯಂ ಮಮ ತತ್ ಪ್ರಮಾಣಂ. ಅವ್ರೇನು ಹೇಳ್ತಾರೋ ಅದನ್ನೇ ನಾನು ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀನಿ. ಈ ರೀತಿಯಾಗಿ ಹೇಳಿಸ್ಕೊಂಡು ಅವ ದೂತ ಅದನ್ನು ಹೋಗಿ ಹೇಳ್ದ. ಆವಾಗ ದುರ್ಯೋಧನ ಪುನಃ ಮಂತ್ರಾಲೋಚನೆ ಮಾಡಿದ. ತೇನೈವ ಮುಕ್ತ ಸನಿವೃತ್ಯ ದೂತಃ ದುರ್ಯೋಧನಂ ಪ್ರಾಪ್ಯ ಶಿಶಂಸ ಸರ್ವಂ ಸಮೇತ್ಯ ದೂತೇನ ಸಜರಾಜಪುತ್ರ ದುರ್ಯೋಧನೋ ಮಂತ್ರಯಾಮಾಸ ತತ್ರ ಭೀಷ್ಮೇಣ ಕರ್ಣೇನ ಕೃಪೇಣ ಚೈವ ದ್ರೋಣೇನ ಭೂರಿಶ್ರವಸಾ ಚ ಸಾರ್ಧಂ. ಭೂರಿಶ್ರವ, ದ್ರೋಣ, ಕರ್ಣ, ಕೃಪಾಚಾರ್ಯರು ಎಲ್ಲರೂ ಕೂತಿದ್ರು. ಈ ವಿಷಯವನ್ನು ಎತ್ತಿದ ಭೀಷ್ಮಾಚಾರ್ಯರು ಒಂದೇ ಮಾತು ಹೇಳಿದರು. ಏನಂತಂದರೆ ಅಜ್ಞಾತವಾಸ ಮುಗಿದೋದ ಮೇಲೆ ಅರ್ಜುನ ಕಂಡಿದ್ದಾನೆ ಅಂತೇಳಿ. ಸಮ್ಮಂತ್ರ್ಯರಾತ್ರೋ ಬಹುಭಿಸ್ಸುಹೃದ್ಭಿ ಭೀಷ್ಮೋಬ್ರವೀತ್ ಧಾರ್ತರಾಷ್ಟ್ರಂ ಮಹಾತ್ಮ ತೀರ್ಣ ಪ್ರತಿಜ್ಞೇನ ಧನಂಜಯೇನ ವಿಸ್ಫಾರಿತಂ ಗಾಂಡೀವಂ ಆಜಿ ಮಧ್ಯೆ. ಯಾವಾಗ ಗಾಂಡೀವದ ಟಂಕಾರವನ್ನು ಮಾಡಿದ್ನಲ್ಲ, ಗಾಂಡೀವದ ಜ್ಯಾಬಂಧನವನ್ನು ಏನು ಮಾಡಿದ ಕಟ್ಟಿಬಿಟ್ಟು ಒಂದು ಸರ್ತೆ ಎಳೆದು ಶಬ್ದವನ್ನು ಮಾಡಿದ್ನಲ್ಲ, ನಿನಗೆ ಗಾಂಡೀವದ ಶಬ್ದ ಇದು ಅಂತ ನಿನಗೆ ಯಾವತ್ತು ಗೊತ್ತಾಯಿತೋ, ಯಾವ ಕ್ಷಣ ಗೊತ್ತಾಯಿತೋ ಆ ಕ್ಷಣದಲ್ಲಿ ಆಗಲೇ ಜ್ಞಾತವಾಸ ಮುಗಿದೋಗ್ಬಿಟ್ಟಿತ್ತು. ಆವಾಗಲೇ ಅವನೇನು ಮಾಡಿದ್ದಾನೆ? ಗಾಂಡೀವದ ವಿಸ್ಫಾರಣವನ್ನು ಮಾಡಿದ್ದಾನೆ ಅಂತ ಹೇಳಿದ್ರು. ಈಗ ತೇಧಾರ್ತರಾಷ್ಟ್ರಾ ಸಮಯಂ ನಿಶಮ್ಯ ತೀರ್ಣ ಪ್ರತಿಜ್ಞಸ್ಯ ಧನಂಜಯಸ್ಯ ವಿಚಿಂತ್ಯ ಸರ್ವೇ ಸಹಿತಾಸ್ವರದ್ಭಿ ಸಪಾರ್ಥಿವ ಸ್ವಾನಿ ಗ್ರಹಾಣಿ ಜಗ್ಮುಹು. ಆದ್ದರಿಂದ ಇದನ್ನೆಲ್ಲ ಕೇಳಿದ ನಂತರದಲ್ಲಿ ದುರ್ಯೋಧನಾದಿಗಳಿಗೆ ಮಾತೇ ಉಳಿಲಿಲ್ಲ. ನೋಡ್ರಿ, ನಾನಾಗಿ ಉತ್ತರ ಕೊಡಬೇಕಂದ್ರೆ ಇಷ್ಟು ಜನ ಇದ್ದಾರೆ, ಇವರೆಲ್ಲರೂ ತಲೆಗೊಬ್ಬೊಬ್ಬರು ಮಾತಾಡ್ತಾರೆ, ನಾವು ಉತ್ತರ ಕೊಟ್ಟರೆ ಸರಿ ಹೋಗ್ತದೋ ಹೋಗೋದಿಲ್ಲೋ ಅಂತನ್ನೋದು ಇನ್ನೊಂದು ವಿಚಾರ ಇದೆ. ಯುಧಿಷ್ಠಿರ ತಾನು ಮಾತಾಡಲಾರ್ದೆ ಭೀಷ್ಮಾಚಾರ್ಯರ ಕಡೆಯಿಂದ ಯಾಕೆ ಮಾತಾಡಿಸಿದ ಅಂದರೆ, ನಮಗೆ ಅಪವಾದ ಬಂದಾಗ ನಾವು ಪರಿಹಾರ ಮಾಡಿಕೊಂಡ್ವಿ ಅಂದರೆ ಒಂದು ಬಾಯಿಯಿಂದ ಎಷ್ಟು ಜನರಿಗೆ ಹೇಳ್ತೀರಿ? ಅದೇನೇ ನಮಗೂ ಉತ್ತರ ಕೊಡುವಂತಹ ಬಾಯಿಗಳು ನೂರಾರಾಗಿಬಿಟ್ಟು ಅಂದರೆ ನಮ್ಮ ಪಕ್ಷದಲ್ಲಿರೋ ಇದನ್ನು ಒಂದು ಮಾಡಿರ್ತಾನೆ. ಎರಡನೇದ್ದೇನು ಮಾಡ್ತಾನೆ ಅಂದರೆ, ಇದೇ ಕ್ರಮದಲ್ಲಿ ನನ್ನ ಅಜ್ಞಾತವಾಸ ಮುಗಿದಿದೆ ಅಂತನ್ನುವಂತಹ ಕಾರ್ಯಕ್ರಮವನ್ನು ದುರ್ಯೋಧನ ಮುಗಿದಿಲ್ಲ ಅಂತ ಎಲ್ಲರ ಕಡೆ ಹೇಳ್ಕೊಂಡು ಬರೋಕ್ಕಿಂತ ಮುಂಚೆ ಅದು ಮುಗಿದಿದೆ ಅಂತನ್ನೋದು ಜಗತ್ತಿಗಿಡೀ ತಲುಪುವಂಥ ಇನ್ನೊಂದು ಕಾರ್ಯಕ್ರಮ ಮಾಡ್ತಾನೆ. ಅಡ್ವರ್ಟೈಸ್ಮೆಂಟ್ನಲ್ಲಿ ಎಂಥ ಬುದ್ಧಿವಂತಿಕೆ ಇದೆ ಅಂತ ಯೋಚನೆ ಮಾಡ್ರಿ ನೀವು. ಏನು ಮಾಡಿರ್ತಾನೆ ಧರ್ಮರಾಜ ಅಂದರೆ, ಯಾವಾಗ ಈ ಉತ್ತರಾದೇವಿಯ ಜೊತೆಗೆ ಅಭಿಮನ್ಯುವಿನ ವಿವಾಹ ಅಂತನ್ನೋದು ನಡೆಯೋದಿರ್ತದೋ ಆ ಸಮಯದಲ್ಲಿ ಬ್ರಾಹ್ಮಣನೆಲ್ಲರನ್ನು ಕರೆಸಿ, ಈ ದೇಶಾವರಿ ಬ್ರಾಹ್ಮಣರು ಅಂತ ಹಿಂದಕ್ಕೆ ಇರ್ತಿದ್ರು, ಅವರೇ ನ್ಯೂಸ್ ಪೇಪರ್ಗಳು ಆಗಿನ ಕಾಲಕ್ಕೆ, ಅವ್ರನ್ನ ಕರೆಸಿ ದಕ್ಷಿಣೆ ಕೊಟ್ಟು ಲೆಕ್ಕ ಹಾಕ್ಲಿಕ್ಕೆ ಬರೋದನ್ನು ಅವ್ರಿಗೆ ತೋರಿಸಿ ಅವರೆಲ್ಲರೂ ಲೆಕ್ಕ ಹಾಕೋರನ್ನ ಕರೆಸಿ, ನೀವು ಒಂದೊಂದು ದೇಶಕ್ಕೂ ಹೋಗಿಬಿಟ್ಟು ಪಾಂಡವರ ಅಜ್ಞಾತವಾಸ ಮುಗಿದಿದೆ ಅಂತ ಹೇಳ್ರಪ್ಪ, ಅಲ್ಲಿ ಯಾರ್ಯಾರು ಬ್ರಾಹ್ಮಣರು ನಮ್ಮನ್ನು ಅನುನಯಿಸ್ತಕ್ಕಂಥವ್ರು, ನೀವು ಅದನ್ನು ಇದಕ್ಕೋಸ್ಕರ ಹೇಳಬೇಡ್ರಿ, ಯಾವುದಕ್ಕೆ ಹೇಳಬೇಕು ಅಂತ ಹೇಳ್ಕೊಡ್ತೀನಿ ಅಂತ ನಾವು ಧರ್ಮರಾಜ. ನೀವು ಏನು ಮಾಡಿರಿ ಅಂದರೆ, ಆಯಾ ದೇಶಗಳಲ್ಲಿ ನಮ್ಮನ್ನು ಅನುನಯಿಸೋರು ಇದ್ರಲ್ಲ, ನಮ್ಮ ಹತ್ರ ದಿನನಿತ್ಯ 80,000 ಜನ ಸ್ನಾತಕ ಬ್ರಾಹ್ಮಣರು ನಿತ್ಯ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು, ಅಷ್ಟು ವೈಭವ ನಮ್ಮದು, ಅದನ್ನೆಲ್ಲ ಹೇಳಿದ್ದೀನಿ ನಾನು. ಆದ್ದರಿಂದ ಅಂಥ ಬ್ರಾಹ್ಮಣರೆಲ್ಲರೂ ದಿಕ್ಕಿಗೆ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಯಾಕಂದರೆ ಪಾಂಡವರು ರಕ್ಷಣೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಬ್ಬೊಬ್ಬರು ಒಂದೊಂದು ದೇಶವನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೋಗಿ ಹೇಳ್ರಿ ಪಾಂಡವರ ಅಜ್ಞಾತವಾಸ ಮುಗಿದಿದೆ ಅಂತ. ಅಂದರೆ ಆಶ್ರಯ ಕೊಡ್ತಕ್ಕಂಥ ನಿಮ್ಮ ರಾಜ ಏನಿದ್ದಾನಲ್ಲ, ತಿರ್ಗಾ ಪ್ರಕಟನಾಗಿದ್ದಾನೆ, ಅವ ಹೀ ಈಸ್ ಟುಡೇ ಆಲ್ಸೋ ರೆಡಿ ಟು ಗಿವ್ ಸಫಿಷಿಯೆಂಟ್ ಮೀಲ್ಸ್ ಫಾರ್ ಯು ಪೀಪಲ್. ನಿಮಗೆಲ್ರಿಗೂ ಕೂಡ ಮತ್ತೆ ತಿರ್ಗಾ ಮೊದಲಿಂದ ಏನಾಗ್ತದೆ, ಡೈಲಿ ಮೆನು ಮತ್ತೆ ರೆಡಿ,
ನೀವು ಬರ್ಬೋದು ಅಂತ ಅವ್ರಿಗೆ ಈ ಸುದ್ದಿ ತಿಳಿಸ್ರಿ. ಅವ್ರೇನು ಬ್ರಾಹ್ಮರು ಕೇಳಿದ ತಕ್ಷಣ ಊಟಕ್ಕೆ ಹೊಂಟೀವಿ ಅಂದರೆ ಸುಮ್ಮನೆ ಬರ್ತಾರ ಅವರು, ಕೈಯಾಗ ತಮಗೆ ಹಿಡ್ಕೊಂಬರ್ಬೇಕಾದ್ರೆ ದಾರ್ಯಾಗ ಎಲ್ಲೆಲ್ಲಿ ಬರ್ತಾರೋ ಅಲ್ಲೆಲ್ಲ ಕಡೆ ಹೇಳ್ಕೊಂಬರ್ತಾರ ಅವ್ರು. ಬ್ರಾಹ್ಮರ ಬಾಯಿ ಸುಮ್ಮನೆ ಇದ್ದೀತಾ? ಇವರೆಲ್ಲ ಹೋದಲ್ಲೆಲ್ಲ ಇವ್ರು ಗಂಟೆ ಬಾಡಿಸೋರು, ಇವ್ರ ದೇವ್ರ ಪೂಜೆ, ಇವ್ರ ಸ್ವಯಂ ಪಾಕ, ಇವರು ಮಡಿ, ಅಲ್ಲಿ ಮಂದಿ ಬರೋಣ, ಅಲ್ಲಿ ಹೇಳೋಣ, ಅಲ್ಲೊಂದು ಮಂಗಳ, ಸುಮ್ಮನೆ ಇರ್ತಾರೇನ್ರಿ ಜನ? ಎಲ್ಲ ಕಡೆ ಹೇಳಿ 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 ಏನಾಗೋಗ್ಬಿಡ್ತು ಅಂದ್ರೆ ದುರ್ಯೋಧನ ಪಾಂಡವರು ಅನ್ನೋಷ್ಟೊತ್ತಿಗೆ ಅಜ್ಞಾತವಾಸ ಮುಗಿತಲ್ಲ ಅಂತ ಅನ್ಬೇಕು ಯಾರು. ಅಲ್ಲಿ ಶಬ್ದಗಳೇ ಅವನಿಗೆ ಏನಾಗಿರ್ಬೇಕು ಅಂದ್ರೆ ಬಾಯಿ ಬಿಡ್ತಿರೋ ಹಂಗೆ ವಿರುದ್ಧವಾದ ಶಬ್ದ ಬರಬೇಕು. ಅಷ್ಟನ್ನು ಏನು ಮಾಡಿಬಿಡ್ತಾನೆ ಧರ್ಮರಾಜ, ಇದೆಲ್ಲವನ್ನು ವ್ಯವಸ್ಥೆ ಮಾಡಿ ಉತ್ತರಾದೇವಿ ವಿವಾಹಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನನ್ನು ಬರ ಹೇಳ್ತಾನೆ. ಪರಮಾತ್ಮ ಬಂತ ಅಂದರೆ ಮದುವೆ ನಡೀತು ಅಂತ ಅರ್ಥ, ಅಲ್ಲಿಗೆ ಮಂಗಳ. ಅದನ್ನು ನಾಳಿನ ದಿವಸ ಪ್ರಸ್ತಾಪ ಮಾಡೋಣ. ಶ್ರೀಕೃಷ್ಣ ಪರಮಸ್ತು.